ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸೆಂಬರ್ 30, 2024 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಗಳ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ಹಂಪೀಸ್ ವಿನ್ ಕ್ಯಾಪ್ಸ್ ಇಂಡಿಯಾಸ್ 2024 ಚೆಸ್ ಡಾಮಿನೆಂಟ್. ಸೊ ಈ ಒಂದು ಟಾಪಿಕಲ್ಲಿ ಹೇಳ್ತಾ ಇರುವಂಥದ್ದು ವುಮೆನ್ಸ್ ವರ್ಲ್ಡ್ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಕುರಿತಾಗಿರುವಂಥ ಟಾಪಿಕ್ ಆಗಿದೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 1 ಅಡಿಯಲ್ಲಿ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಆಫ್ಟರ್ ವೀಕ್ಸ್ ಆನ್ ದ ರನ್ ಟೈಗರ್ ಜಿನಾಥ್ ಫ್ರಮ್ ಒಡಿಶಾ ಟ್ರಾಂಕ್ವಿಲೈಸ್ಡ್ ಆ್ಯಂಡ್ ಕೇಜ್ಡ್ ಇನ್ ಬೆಂಗಾಲ್. ಸೊ ಏನು ಈ ಒಡಿಶಾದ ಒಂದು ಟೈಗರ್ ರಿಸರ್ವ್ನಿಂದ ಏನು ಹುಲಿ ತಪ್ಪಿಸಿಕೊಂಡು ಒಂದು ವಾರ ಆಗಿತ್ತು, ಅದನ್ನು ಇವಾಗ ಪಶ್ಚಿಮ ಬಂಗಾಳದಲ್ಲಿ ಸೆರೆ ಹಿಡಿಯಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಪ್ರದೇಶದಲ್ಲಿ ಒಡಿಶಾ ಮತ್ತು ಈ ಬೆಂಗಾಲ್ನಲ್ಲಿ ಕಂಡುಬರುವಂಥ ಟೈಗರ್ ರಿಸರ್ವ್ಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ನ ಮಾಡಲಿದ್ದೇವೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇಂಡಿಯಾ ಶಟ್ ಡೌನ್ ಇಂಟರ್ನೆಟ್ 60 ಟೈಮ್ಸ್ ಇನ್ 2024, ದ ಲೋವೆಸ್ಟ್ ಇನ್ 8 ಇಯರ್. ಸೊ ಏನು 2024ರಲ್ಲಿ ಭಾರತದಲ್ಲಿ 60 ಬಾರಿ ಏನಾಗಿದೆ ಅಂತಂದರೆ ಇಂಟರ್ನೆಟ್ ಶಟ್ ಡೌನ್ ಅಂದರೆ ಇಂಟರ್ನೆಟ್ ಸ್ಥಗಿತಗೊಂಡಿದೆ. ಸೊ ಇದೇನಾಗಿದೆ 2020ರಲ್ಲಿ ಹೋಲಿಸಿದ್ರೆ, ಸೊ ಇದು ಕಳೆದ 8 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಒಂದು ಇಂಟರ್ನೆಟ್ ಸ್ಥಗಿತವನ್ನು ಕಂಡಿರುವಂಥ ಇಯರ್ ಆಗಿದೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಡೆಲ್ಲಿ ಸೆಕ್ಷನ್ ಆಫ್ RRTS ಆಲ್ ಸೆಟ್ ಫಾರ್ ಇನಾಗ್ರೇಷನ್, ಮೀರತ್ ವಿಲ್ ಬಿ ಎಕ್ಸೆಸಿಬಲ್ ಇನ್ ಆ್ಯನ್ ಅವರ್. ಸೊ ಇಲ್ಲಿ ಮೀರತ್ ಅನ್ನುವಂಥದ್ದು ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಸೊ ಈ ದೆಹಲಿಯ ರೀಜನ್ನಿಂದ ಮೀರತ್ಗೆ ತಲುಪಲಿಕ್ಕೆ ಈ ರೈಲು ಮಾರ್ಗದ ಮೂಲಕ 1 ಅವರ್ ತೆಗೆದುಕೊಳ್ಳಲಿದೆ. ಸೊ ಇದಕ್ಕೆ ಇವಾಗ ಇನಾಗ್ರೇಷನ್ ಅನ್ನುವಂಥದ್ದು ಆಗಲಿದೆ ಇವತ್ತು. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ರೋ ಟು ಸೈನ್ ಆಫ್ 2024 ವಿತ್ ಸ್ಪೇಸ್ ಡಾಕಿಂಗ್ ಎಕ್ಸ್ಪಿರಿಮೆಂಟ್ ಮಿಷನ್ ಟುಡೇ. ಸೊ ಇವತ್ತು ಇಸ್ರೋದವರು ಈ ಸ್ಪೇಸ್ ಡಾಕಿಂಗ್ನ ಪ್ರಯೋಗವನ್ನು ಕೂಡ ಇಲ್ಲಿ ಮಾಡಲಿದ್ದಾರೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 3 ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂಥದ್ದಾಗಿದೆ. ನೆಕ್ಸ್ಟ್ ಒನ್ ನೇಷನ್ ಒನ್ ಎಲೆಕ್ಷನ್ ಆ್ಯಂಡ್ ರೀಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಸೊ ಈ ಒಂದು ಟಾಪಿಕ್ ಹೇಳ್ತಾ ಇರುವಂಥದ್ದು ಏಕಕಾಲಿಕ ಚುನಾವಣೆಗಳ ಕುರಿತು. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗೆ ನಾವಿಲ್ಲಿ ಇಂಪಾರ್ಟೆಂಟ್ ಶಾರ್ಟ್ ಕರೆಂಟ್ ಅಫೇರ್ಸನ್ನು ಕೂಡ ಇಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೇವೆ. ಸೊ ಮೊದಲನೇದಾಗಿ ಬಾಲ್ಡಿಗಲ್, ನೆಕ್ಸ್ಟ್ ಒನ್ ಯುನೈಟೆಡ್ ನೇಷನ್ಸ್ ಡಿಸ್ಎಂಗೇಜ್ಮೆಂಟ್ ಅಬ್ಸರ್ವರ್ ಫೋರ್ಸ್, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಮಧ್ಯಪ್ರದೇಶ್ ಟು ಟ್ರಾನ್ಸ್ಲೋಕೇಟ್ 15 ಟೈಗರ್ಸ್ ಟು ಛತ್ತೀಸ್ಗಢ, ರಾಜಸ್ಥಾನ್ ಆ್ಯಂಡ್ ಒಡಿಶಾ. ಸೊ ಮಧ್ಯಪ್ರದೇಶದಿಂದ ಈ ಛತ್ತೀಸ್ಗಢ, ರಾಜಸ್ಥಾನ್ ಮತ್ತು ಒಡಿಶಾ ರಾಜ್ಯಗಳಿಗೆ ಹುಲಿಯನ್ನು ಸ್ಥಳಾಂತರವನ್ನು ಮಾಡಲಿದ್ದಾರೆ. ಸೊ ನಾವಿವಾಗ ಈ ಒಂದು ಆರ್ಟಿಕಲನ್ನು ಇನ್ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಹಂಪೀಸ್ ವಿನ್ ಕ್ಯಾಪ್ಸ್ ಇಂಡಿಯಾ 2024 ಚೆಸ್ ಡಾಮಿನೆಂಟ್. ಸೊ ಈ ಒಂದು ಟಾಪಿಕಲ್ಲಿ ಹೇಳ್ತಾ ಇರುವಂಥದ್ದು ಈ ಒಂದು ಆರ್ಟಿಕಲಲ್ಲಿ ವುಮೆನ್ಸ್ ವರ್ಲ್ಡ್ ರ್ಯಾಪಿಡ್ ಚೆಸ್ ಚಾಂಪಿಯನ್ ಕುರಿತು, ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್. ಎಸ್. ಸೊ UPSCಯಲ್ಲಿ ಇತ್ತೀಚೆಗೆ ಸ್ಪೋರ್ಟ್ಸ್ಗಳ ಬಗ್ಗೆ ಕೂಡ ಕ್ವಶನ್ನ ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇವುಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಸ್. ಸೊ ಈ ಒಂದು ಟಾಪಿಕ್ GS ಪೇಪರ್ 1 ಅಡಿಯಲ್ಲಿ ನಮಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ ಸ್ಪೋರ್ಟ್ಸ್ನಲ್ಲಿ. ಎಸ್. ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದ್ರೆ, ಇತ್ತೀಚೆಗೆ ಈ ವುಮೆನ್ಸ್ ವರ್ಲ್ಡ್ ರ್ಯಾಪಿಡ್ ಚೆಸ್ ಚಾಂಪಿಯನ್ ಅನ್ನುವಂಥದ್ದು ನ್ಯೂಯಾರ್ಕ್ನಲ್ಲಿ ನಡೆದಿತ್ತು. ಈ ನ್ಯೂಯಾರ್ಕ್ನಲ್ಲಿ ನಡೆದಿರುವಂಥ ಈ ಒಂದು ಚಾಂಪಿಯನ್ಸ್ನಲ್ಲಿ ಭಾರತದ ಕೊನೇರು ಹಂಪಿಯವರು ವಿನ್ ಆಗಿದ್ದಾರೆ. ಕೊನೇರು ಹಂಪಿ. ಸೊ ಇದೇನಾಗಿದೆ ಅಂತಾರೆ ಇವರ ಎರಡನೇ ಒಂದು, ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ವರ್ಲ್ಡ್ ಚೆಸ್ ಟೈಟಲ್ ಆಫ್ ದ ಮಂತ್ ಆಫ್ ಇಂಡಿಯಾ ಆಸ್ ಗುಕೇಶ್ ಹ್ಯಾಡ್ ಲಿಫ್ಟೆಡ್ ದಿ ವರ್ಲ್ಡ್ ಚಾಂಪಿಯನ್ಶಿಪ್ ಟ್ರೋಫಿ ಇನ್ ಸಿಂಗಾಪುರ್ ಜಸ್ಟ್ 2 weeks ago. ಸೊ ಇದು ಎರಡನೇ ಬಾರಿಗೆ ಏನಂತಂದರೆ ಚೆಸ್ಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರಶಸ್ತಿ ಆಗಿದೆ. ಸೊ ಈ ಹಿಂದೆ ಅಂದರೆ ಇದೇ ವರ್ಷದ ಕಳೆದ ತಿಂಗಳಲ್ಲಿ ಏನಾಗಿತ್ತು ಅಂತಂದರೆ, ಸೊ ಇಲ್ಲಿ ವರ್ಲ್ಡ್ ಚಾಂಪಿಯನ್ಸ್ ಟ್ರೋಫಿ ಕೂಡ ನಡೆದಿತ್ತು. ವರ್ಲ್ಡ್ ಚಾಂಪಿಯನ್ಸ್ ಟ್ರೋಫಿ. ಸೊ ಈ ಒಂದು ಟ್ರೋಫಿಯಲ್ಲಿ ಭಾರತದ ಗುಕೇಶ್ ಅವರು
ಡಿ ಗುಕೇಶ್ ಅವರು ಈ ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ, ಇದೇ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಮೆನ್ಸ್ ಆ್ಯಂಡ್ ವುಮೆನ್ಸ್ ಟೀಮ್ಸ್ ವರ್ ದ ಚಾಂಪಿಯನ್ಸ್ ಆಟ್ ದ ಚೆಸ್ ಒಲಿಂಪಿಯಾಡ್ ಇನ್ ಬುಡಾಪೆಸ್ಟ್. ಸೊ ಇಲ್ಲಿ ಬುಡಾಪೆಸ್ಟ್ನಲ್ಲಿ ನಡೆದಿರುವಂತಹ ಈ ಚೆಸ್ ಒಲಿಂಪಿಯಾಡ್ನಲ್ಲಿ ಮಹಿಳಾ ಮತ್ತು ಪುರುಷರ ತಂಡ ಏನಾಗಿತ್ತು ಅಂತಂದರೆ ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ವಿನ್ ಆಗಿತ್ತು. ಸೊ ಅಂದರೆ ಭಾರತಕ್ಕೆ ಈ 2024 ಏನಿದೆ ಚೆಸ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಒಂದು ಇಯರ್ ಆಗಿತ್ತು. ಎಸ್, ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಆಫ್ಟರ್ ವೀಕ್ಸ್ ಆನ್ ದ ರನ್, ಟೈಗರ್ ಜಿನಾತ್ ಫ್ರಮ್ ಒಡಿಶಾ ಟ್ರಾಂಕ್ವಿಲೈಸ್ಡ್ ಆ್ಯಂಡ್ ಕೇಜ್ಡ್ ಇನ್ ಬೆಂಗಾಲ್. ಸೊ ಇದು ಏನಂತಂದರೆ ಈ ಟೈಗರ್ ಜಿನಾತ್ ಅನ್ನುವಂಥದ್ದು ಒಂದು ಫೀಮೇಲ್ ಟೈಗರ್ ಆಗಿತ್ತು. ಫೀಮೇಲ್ ಟೈಗರ್ ದ್ಯಾಟ್ ಹ್ಯಾಡ್ ಕೆಪ್ಟ್ ಫಾರೆಸ್ಟ್ ಆಫೀಷಲ್ಸ್ ಆಫ್ 3 states ಆನ್ ದೇರ್ ಟೋಸ್ ಫಾರ್ ವೀಕ್ಸ್ was finally captured on Sunday after being the tranquilized in ಬಂಕುರಾ ಡಿಸ್ಟ್ರಿಕ್ಟ್ ಆಫ್ ವೆಸ್ಟ್ ಬೆಂಗಾಲ್. ಸೊ ಇದು ಮೂಲತಃ ಈ ಒಂದು ಟೈಗರ್ ಜಿನಾತ್ ಅನ್ನುವಂಥದ್ದು ಫಿಮೇಲ್ ಟೈಗರ್ ಆಗಿದೆ. ಹಾಗೆ ಈ ಒಂದು ಟೈಗರ್ ಅನ್ನುವಂಥದ್ದು ಇದು ಒಡಿಶಾದಲ್ಲಿರುವಂಥ ಒಂದು ಟೈಗರ್ ರಿಸರ್ವ್ನಲ್ಲಿ ಇರುತ್ತೆ. ಸೊ ಈ ಒಂದು ಪ್ರದೇಶದಿಂದ ಇದು ತಪ್ಪಿಸ್ಕೊಂಡು ಹೋಗಿ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಾಡ್ತಾ ಇತ್ತು. ಸೊ ಇದನ್ನು ಇವಾಗ ಏನು ಮಾಡಿದ್ದಾರೆ ಅಂದರೆ ಸೆರೆ ಹಿಡಿಯಲಾಗಿದೆ. ಎಸ್, ಸೊ ಇದನ್ನು ನಾವಿಲ್ಲಿ ಯಾವ ಒಂದು ಟೈಗರ್ ರಿಸರ್ವ್ನಲ್ಲಿ ಇದು ಇತ್ತು ಅನ್ನೋಂಥದ್ದು ನೋಡೋಣ. ಸೊ ಜಿನಾತ್ ದ 3-year-old ಟೈಗರ್, 3 ವರ್ಷದ ಈ ಜಿನಾತ್ ಅನ್ನುವಂಥ ಟೈಗರ್ ಹ್ಯಾಡ್ ರನ್ ಅವೇ ಫ್ರಾಮ್ ದ ಸಿಮ್ಲಿ ಫಾಲ್. ವೆರಿ ಇಂಪಾರ್ಟೆಂಟ್, ಅಂದರೆ ಟೈಗರ್ ರಿಸರ್ವ್ ಎಲ್ಲಿ ಕಂಡು ಬರುತ್ತೆ ಅನ್ನೋಂಥದ್ದು. ದಿಸ್ ಈಸ್ ಸಿಮ್ಲಿ ಫಾಲ್ ಟೈಗರ್ ರಿಸರ್ವ್ ಇನ್ ಒಡಿಶಾದ ಈ ಸಿಮ್ಲಿ ಫಾಲ್ ಟೈಗರ್ ರಿಸರ್ವಿಂದ ಎಸ್ಕೇಪ್ ಆಗಿತ್ತಿದ್ದು. ಸೊ ಇದನ್ನು ಏನು ಮಾಡಿದ್ದಾರೆ ಅಂದರೆ ಇವಾಗ ಸೆರೆ ಹಿಡಿದಿದ್ದಾರೆ. ಸೊ ಕೆಪ್ಟ್ ಚೇಂಜಿಂಗ್ ಲೊಕೇಶನ್. ಹಾಗಿದ್ರೆ ಇದನ್ನು ಯಾವ ರೀತಿ ಇದನ್ನು ಪತ್ತೆಯನ್ನು ಹಚ್ಚಿದ್ರು ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಜಿನಾತ್ ವಾಸ್ ರೀಲೊಕೇಟೆಡ್ ಟು ದ ಸಿಮ್ಲಿಪಾಲ್ ಟೈಗರ್ ರಿಸರ್ವರ್ ಫ್ರಮ್ ದ ಒಡಿಶಾ ಫ್ರಮ್ ದ ತಡೋಬಾ ಇನ್ ಮಹಾರಾಷ್ಟ್ರ ಟು ಬೋಲ್ಸ್ಟರ್ ದಿ ಟೈಗರ್ ಪಾಪ್ಯುಲೇಷನ್ ಇನ್ ಒಡಿಶಾ. ಎಸ್, ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟೈಗರ್ ರಿಸರ್ವ್ ಬರುತ್ತೆ, ತಡೋಬಾ ಟೈಗರ್ ರಿಸರ್ವ್ ಫ್ರಮ್ ದ ಮಹಾರಾಷ್ಟ್ರ. ಎಸ್, ಸೊ ಅಂದರೆ ಈ ಒಂದು ಹುಲಿ ಏನಿದೆ, ಈ ಒಂದು ಫಿಮೇಲ್ ಟೈಗರ್ ಜಿನಾತ್ ಅನ್ನುವಂಥದ್ದು ಇದನ್ನು ಮೂಲತಃ ಈ ಮಹಾರಾಷ್ಟ್ರದ ತಡೋಬಾ ಹುಲಿ ಅಥವಾ ಟೈಗರ್ ರಿಸರ್ವ್ ಹುಲಿ ಸಂರಕ್ಷಣಾ ಧಾಮದಿಂದ ಇವುಗಳನ್ನು ಸೊ ಈ ಒಂದು ಪ್ರದೇಶದಿಂದ ಇದನ್ನು ಈ ಒಂದು ಒಡಿಶಾದ ಈ ಒಂದು ಸಿಮ್ಲಿ ಫಾಲ್ ಟೈಗರ್ ರಿಸರ್ವ್ಗೆ ಲೊಕೇಟ್ ಮಾಡಲಾಗಿರುತ್ತೆ ಮೂಲತಃ ಇದು. ಬಟ್ ಇವಾಗ ಇದೇನಾಗಿದೆ ಅಂದರೆ ಬೇರೆ ಅಂದರೆ ಪಶ್ಚಿಮ ಬಂಗಾಳಕ್ಕೆ ಏನಾಗಿರುತ್ತೆ ಎಸ್ಕೇಪ್ ಆಗಿರುತ್ತೆ. ಸೊ ಇದನ್ನು ಯಾವ ರೀತಿ ಟ್ರ್ಯಾಕ್ ಮಾಡಿದ್ದಾರೆ ಅಂತಂದರೆ ಇದಕ್ಕೆ ರೇಡಿಯೋ ಕಾಲರ್ ಹಾಕಿರ್ತಾರೆ ಹುಲಿಗಳ ಚಲನವಲನವನ್ನು ಪತ್ತೆಯನ್ನು ಹಚ್ಚಲಿಕ್ಕೆ. ಸೊ ಈ ಆಧಾರದ ಮೇಲೆ ಏನು ಮಾಡಿದ್ದಾರೆ, ಈ ಒಂದು ಹುಲಿಯನ್ನು ಪತ್ತೆ ಹಚ್ಚಿ ಅದನ್ನು ಮತ್ತೆ ಮೂಲ ಸ್ಥಳಕ್ಕೆ ಅದನ್ನು ಬಿಡಲಾಗಿದೆ. ಎಸ್, ಸೊ ಈ ಒಂದು ಟಾಪಿಕಲ್ಲಿ ನಾವು 2 ಟೈಗರ್ ರಿಸರ್ವ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಮೊದಲನೇದಾಗಿ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಅನ್ನುವಂಥದ್ದು ಒಡಿಶಾದಲ್ಲಿ ಕಂಡು ಬರುತ್ತೆ. ಸೊ ನಂತರದಲ್ಲಿ ತಡೋಬಾ ಟೈಗರ್ ರಿಸರ್ವ್ ಅನ್ನೋಂಥದ್ದು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ ಅಂತ. ಎಸ್, ಸೊ UPSC ಪ್ರಿಲಿಮ್ಸ್ನಲ್ಲಿ ನಮಗೆ ಈ ರೀತಿ ಟೈಗರ್ ರಿಸರ್ವ್ಗಳ ಮೇಲೆ, ನ್ಯಾಷನಲ್ ಪಾರ್ಕ್ಗಳ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎಸ್, ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. India shuts down internet 60 times in 2024, the lowest in 8 years. ಸೊ ಕಳೆದ 8 ವರ್ಷಗಳಲ್ಲಿ ಏನು 2024ರಲ್ಲಿ ದಾಖಲಾಗಿರುವಂಥ ಈ 60 ಬಾರಿ ಏನು ಇಂಟರ್ನೆಟ್ ಸ್ಥಗಿತ ಇದೆ. ಸೊ ಇದು ತುಂಬಾ ಕಡಿಮೆ 8 ವರ್ಷಗಳಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಟಾಪಿಕಲ್ಲಿರುವಂಥ ಕೀವರ್ಡ್ ಏನಂತಂದರೆ ಇಂಟರ್ನೆಟ್ ಶಟ್ ಡೌನ್ ಅಥವಾ ಇಂಟರ್ನೆಟ್ ಸ್ಥಗಿತ. ಎಸ್, ಸೊ ಈ ಒಂದು ಟಾಪಿಕ್ ಮೇಲೆ ನಾವು ಯಾವೆಲ್ಲ ಒಂದು ಡೈಮೆನ್ಷನಲ್ ಅಡಿಯಲ್ಲಿ ಇದನ್ನು ಸ್ಟಡಿ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ ಇಂಟರ್ನೆಟ್ ಸ್ಥಗಿತ ಅನ್ನುವಂಥದ್ದು ಭಾರತದಲ್ಲಿ ರೀಸೆಂಟ್ ಟ್ರೆಂಡ್ ಏನಿದೆ, ಯಾವೆಲ್ಲ ಒಂದು ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಚಾಲ್ತಿ ಇದೆ ಅನ್ನುವಂಥದ್ದನ್ನು ನೋಡಲಿದ್ದವ. ಸೊ ಇದರ ಕುರಿತಾಗಿರುವಂಥ ಅಂಕಿಅಂಶಗಳನ್ನು ಕೂಡ ನಾವಿಲ್ಲಿ ನೋಡಲಿದ್ದವ. ಹಾಗೆ ಈ ಇಂಟರ್ನೆಟ್ ಸ್ಥಗಿತದ ಕುರಿತು ಸುಪ್ರೀಂ ಕೋರ್ಟ್ನ ತೀರ್ಪು ಏನಾಗಿತ್ತು, ಸುಪ್ರೀಂ ಕೋರ್ಟ್ ಈ ಹಿಂದಿನ ಒಂದು ಜಡ್ಜ್ಮೆಂಟ್ಗಳಲ್ಲಿ ಏನು ಹೇಳಿದೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ತೀರ್ಪು.
ಅದಾದ ನಂತರದಲ್ಲಿ ಈ ಇಂಟರ್ನೆಟ್ ಸ್ಥಗಿತದಿಂದ ಆಗುವಂಥ ಪರಿಣಾಮಗಳೇನು, ಹಾಗೆ ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಈ ಒಂದು ಇಂಟರ್ನೆಟ್ ಸ್ಥಗಿತಕ್ಕೆ ಅವಕಾಶ ಇದೆ, ಹಾಗೆ ಜಾಗತಿಕವಾಗಿ ಈ ಇಂಟರ್ನೆಟ್ ಶಟ್ಡೌನ್ ಕುರಿತು ಯಾವ ರೀತಿ ಟ್ರೆಂಡ್ಸ್ ಇದೆ ಅನ್ನುವಂಥದ್ದನ್ನು, ಹಾಗೆ ಈ ಇಂಟರ್ನೆಟ್ ಸ್ಥಗಿತಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ನಾವಿಲ್ಲಿ ಡಿಸ್ಕಸನ್ನು ಮಾಡಲಿದ್ದೇವೆ. ಎಸ್, ಸೊ ಏನಿದು ಅನ್ನುವಂಥದ್ದನ್ನು ನೋಡೋಣ. ಇಂಟರ್ನೆಟ್ ಶಟ್ಡೌನ್ಸ್ ಇನ್ ಇಂಡಿಯಾ ಟ್ರೆಂಡ್ಸ್ ಆ್ಯಂಡ್ ಕನ್ಸರ್ನ್. ಸೊ ಇಲ್ಲಿ ಭಾರತದಲ್ಲಿ ಇಂಟರ್ನೆಟ್ ಸ್ಥಗಿತ ಯಾವ ರೀತಿ ಇದೆ, ಅದರ ಪ್ರವೃತ್ತಿ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಕಾಳಜಿಗಳು ಏನು ಅನ್ನುವಂಥದ್ದು. ಸೊ ವೈ ನ್ಯೂಸ್. ಸೊ ಇದು ಏಕೆ ಸುದ್ದಿಯಲ್ಲಿದೆ ಅಂತಂದರೆ, ಇನ್ 2024 ಇಂಡಿಯಾ ರೆಕಾರ್ಡೆಡ್ ದ ಲೋವೆಸ್ಟ್ ನಂಬರ್ ಆಫ್ ಮೊಬೈಲ್ ಇಂಟರ್ನೆಟ್ ಶಟ್ಡೌನ್ಸ್ ಇನ್ 8 years ವಿತ್ 60 ಶಟ್ಡೌನ್ಸ್ ಕಂಪೇರ್ಡ್ ಟು 96 in 2023 according to data from the internet shutdowns tracker by the Software Freedom Law Center India. ಸೊ ಇಲ್ಲಿ ಈ ಸಾಫ್ಟ್ವೇರ್ ಫ್ರೀಡಮ್ ಲಾ ಸೆಂಟರ್ ಇಂಡಿಯಾ ಏನಿದೆ, ಸೊ ಇವರು ನೀಡುವಂಥ ಅಂಕಿಅಂಶದ ಪ್ರಕಾರ ಏನಂತಂದ್ರೆ, ಭಾರತದಲ್ಲಿ 2024ರಲ್ಲಿ ಸುಮಾರು 60 ಬಾರಿ ಇಂಟರ್ನೆಟ್ ಶಟ್ಡೌನ್ನ ಮಾಡಿದ್ದಾರೆ. ಸೊ ಅದೇ 2023ರಲ್ಲಿ 96 ಬಾರಿ ಶಟ್ಡೌನ್ನ ಮಾಡಿದ್ದಾರೆ, ಇಂಟರ್ನೆಟ್ ಶಟ್ಡೌನ್ ಅನ್ನುವಂಥದ್ದು. ಅಂದ್ರೆ ಸೊ ಏನು ಕಳೆದ 8 ವರ್ಷಗಳನ್ನೇ ಹೋಲಿಸಿದರೆ 2024ರಲ್ಲಿ ತುಂಬ ಒಂದು ಕಡಿಮೆ ಸಂಖ್ಯೆ ಇಂಟರ್ನೆಟ್ ಶಟ್ಡೌನ್ ಅನ್ನುವಂಥದ್ದು ಆಗಿದೆ. ಸೊ ಇವಾಗ ನಾವು ಈ ಒಂದು ಸಾಫ್ಟ್ವೇರ್ ಫ್ರೀಡಮ್ ಲಾ ಸೆಂಟರ್ ಇಂಡಿಯಾ ಏನಿದೆ, ಸೊ ಇವರು ನೀಡಿರುವಂಥ ಅಂಕಿಅಂಶದ ಪ್ರಕಾರ ಸೊ ಏನಾಗಿದೆ ಇಲ್ಲಿ ರಿಡಕ್ಷನ್ ಇನ್ ಶಟ್ಡೌನ್. ಸೊ ಇಲ್ಲಿ ಇಂಟರ್ನೆಟ್ ಸ್ಥಗಿತದಲ್ಲಿ ಏನಾಗಿದೆ ಅಂತಂದರೆ ಕುಸಿತವನ್ನು ಕಂಡಿದೆ. ಸೊ ಪ್ರವೃತ್ತಿ ಯಾವ ರೀತಿ ಇದೆ, ಟ್ರೆಂಡ್ ಎಲ್ಲಿದೆ ಅಂತಂದ್ರೆ, ಫೀವರ್ ಶಟ್ಡೌನ್ಸ್ ವರ್ ಅಬ್ಸರ್ವ್ಡ್ ಇನ್ ಮಣಿಪುರ್ ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ರೀಜನ್ಸ್ ಹಿಸ್ಟಾರಿಕಲಿ ಇಂಪೋಸಿಂಗ್ ಹೈ ನಂಬರ್ ಆಫ್ ರೆಸ್ಟ್ರಿಕ್ಷನ್. ಹಾಗಿದ್ರೆ ಈ ಒಂದು ಪ್ರದೇಶದಲ್ಲಿಯೇ ಯಾಕೆ ಈ ಇಂಟರ್ನೆಟ್ ಶಟ್ಡೌನ್ ಅನ್ನುವಂಥದ್ದು ಆಗ್ತಾ ಇದೆ? ಸೊ ಮೊದಲನೇದಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ಒಂದು ಪ್ರದೇಶದಲ್ಲಿ ಸರ್ಕಾರ ಇಲ್ಲಿ ಇಂಟರ್ನೆಟ್ ಶಟ್ಡೌನನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಹಾಗಿದ್ದರೆ ಯಾವ ಕಾರಣಗಳನ್ನ ಇಟ್ಕೊಂಡು ಅಲ್ಲಿ ಇಂಟರ್ನೆಟ್ ಶಟ್ಡೌನ್ನ ಮಾಡಲಾಗತ್ತೆ ಅನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ ಏನಾಗುತ್ತೆ ಅಂದರೆ, ಇಲ್ಲಿ ಮೊದಲ ಉದ್ದೇಶ ಏನಿರುತ್ತೆ ಅಂತಂದರೆ, ಸಾರ್ವಜನಿಕ ತುರ್ತು ಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ಈ ಇಂಟರ್ನೆಟ್ ಸ್ಥಗಿತವನ್ನು ಮಾಡ್ತಾರೆ. ಸೊ ನಂತರದಲ್ಲಿ ಇನ್ ಕೇಸ್ ಏನಾದರೂ ಆ ಒಂದು ಪ್ರದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳೇನಾದರೂ ಇದ್ದರೆ, ಹಾಗೆ ಏನಾದರೂ ಆ ಒಂದು ರೀಜನಲ್ಲಿ ಪ್ರತಿಭಟನೆ ಅನ್ನುವಂಥದ್ದು ತುಂಬ ಗಂಭೀರವಾದಂಥ ಸ್ವರೂಪವನ್ನು ಪಡಿತಾ ಇದ್ರೆ, ಹಾಗೆ ಆ ಒಂದು ಪ್ರದೇಶದಲ್ಲಿ ಕೋಮು ಗಲಭೆ, ಹಾಗೆ ಇದನ್ನು ಕೆಲವು ಬಾರಿ ಈ ರೀತಿ ಯಾವುದೇ ಘಟನೆ ನಡೆದೇ ಇದ್ದರೂ ಕೂಡ ಕೆಲವೊಂದು ಬಾರಿ ಇದನ್ನು ಮುಂಜಾಗೃತ ಕ್ರಮವಾಗಿ, ಅಂದರೆ ಆ ಘಟನೆಗಳು ನಡೀಬಹುದು ಅನ್ನುವಂಥ ಕಾರಣಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ ಈ ಇಂಟರ್ನೆಟ್ ಶಟ್ಡೌನ್ನ ಮಾಡ್ತಾರೆ. ಹಾಗೆ ಇದನ್ನು ಕೆಲವೊಂದು ಬಾರಿ ಈ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಿರುವಂಥ ಸಂದರ್ಭದಲ್ಲಿ, ಅಂದರೆ ಸಾರ್ವಜನಿಕ ಪಬ್ಲಿಕ್ ಎಕ್ಸಾಮ್ಗಳಿರುತ್ತೆ, ಆ ಒಂದು ಸಂದರ್ಭದಲ್ಲಿ ಪರೀಕ್ಷೆಗಳಲ್ಲಿ ನಕಲನ್ನು ತಡೆಗಟ್ಟಲಿಕ್ಕೂ ಕೂಡ ಏನು ಮಾಡ್ತಾರೆ ಅಂದರೆ ಇಂಟರ್ನೆಟ್ ಶಟ್ಡೌನ್ನ ಮಾಡ್ತಾರೆ. ಎಸ್, ಸೊ ಇಲ್ಲಿ ಇದೇ ರೀತಿಯ ಒಂದು ಘಟನೆಗಳೇನಾಗಿತ್ತು ಅಂತಂದರೆ ಮಣಿಪುರದಲ್ಲಿ, ಅಂದರೆ ಇವಾಗ ಇಂಟರ್ನೆಟ್ ಶಟ್ಡೌನ್ ಈ ಎಲ್ಲ ಕಾರಣಗಳೇನು ಇಟ್ಕೊಂಡು ಮಾಡ್ತಾರೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಪ್ರತಿಭಟನೆ ಅಥವಾ ಭಯೋತ್ಪಾದಕ ಚಟುವಟಿಕೆ ನಡೆದಿದ್ರೆ, ಸೊ ಅದು ಬೇರೆ ಒಂದು ಪ್ರದೇಶಕ್ಕೆ ಅದು ಪ್ರಸಾರ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ, ಅಂದರೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತಗೊಳಿಸುವಂಥ ಕೆಲಸವನ್ನು ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡಲಾಗತ್ತೆ, ಇಲ್ಲಿ ಇಂಟರ್ನೆಟ್ ಶಟ್ಡೌನ್ನ ಮಾಡಲಾಗತ್ತೆ. ಸೊ ನೀವು ಇತ್ತೀಚೆಗೆ ಈ ಒಂದು ಪ್ರದೇಶದಲ್ಲಿ ನೋಡ್ಬೋದು, ಮಣಿಪುರದಲ್ಲಿ ಏನಾಗ್ತಾ ಇದೆ ಅಂದರೆ ಈ ಕುಕಿ ಮತ್ತು ಮೈತೈ ಬುಡಕಟ್ಟುದ ಒಂದು ಸಮುದಾಯದ ನಡುವೆ ಇಲ್ಲಿ ಜನಾಂಗೀಯ ಸಂಘರ್ಷ ಆಗ್ತಾ ಇದೆ, ಎಥ್ನಿಕ್ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಆಗ್ತಾ ಇದೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೆಚ್ಚಾಗಿ ಇಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿರುತ್ತೆ. ಸೊ ಈ ಒಂದು ಕಾರಣಗಳಿಗಾಗಿ ಇಲ್ಲಿ ಮಾತ್ರ ಹೆಚ್ಚಾಗಿ ಏನಾಗ್ತಾ ಇದೆ ಅಂದರೆ ಈ ಇಂಟರ್ನೆಟ್ ಶಟ್ಡೌನ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಇಲ್ಲಿ 2024ರ ಈ ಒಂದು ಅಂಕಿ ಅಂಶಗಳನ್ನು ನೋಡೋದಾದರೆ, ಸೊ ಇಲ್ಲಿ 60 ಬಾರಿ ಇಂಟರ್ನೆಟ್ ಶಟ್ಡೌನ್ ಆಗಿದೆ. ಸೊ ಇಲ್ಲಿ 2020ಕ್ಕೆ ಹೋಲಿಸಿದ್ರೆ ಸೊ ಇದು 132 ಬಾರಿ ಏನು ಮಾಡಲಾಗಿದೆ ಅಂತಂದರೆ ಇಲ್ಲಿ ಈ ಇಂಟರ್ನೆಟ್ ಶಟ್ಡೌನ್ನ ಮಾಡಲಾಗಿತ್ತು.
ಎಸ್. ಸೊ ಇಲ್ಲಿ 2020ರಲ್ಲಿ ಇಷ್ಟೊಂದು ಪ್ರಮಾಣದ ಒಂದು ಇಂಟರ್ನೆಟ್ ಶಟ್ಡೌನ್ ಆಗಲಿಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಈ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿರುವಂಥ ವಿಶೇಷ ಸ್ಥಾನಮಾನ ಏನಿತ್ತು ಈ ಒಂದು ಆರ್ಟಿಕಲ್ 370 ಅಡಿಯಲ್ಲಿ ಅದನ್ನು ರದ್ದುಗೊಳಿಸಲಾಗಿತ್ತು. ಸೊ ಈ ಒಂದು ಕಾರಣಕ್ಕಾಗಿ ಅಲ್ಲಿ ಇಂಟರ್ನೆಟ್ ಶಟ್ಡೌನ್ನ ಮಾಡ್ತಾರೆ. ಸೊ ಇನ್ನು ಭಾರತದಲ್ಲಿ ಒಟ್ಟಾರೆ ಒಂದು ಇಂಟರ್ನೆಟ್ ಶಟ್ಡೌನ್ಗಳ ಕುರಿತು ಅಂಕಿಅಂಶಗಳನ್ನ ನೋಡೋದಾದರೆ, ಸೊ ಇಲ್ಲಿ 2012ರಲ್ಲಿ ಕೇವಲ ಮೂರು ಬಾರಿ ಇಂಟರ್ನೆಟ್ ಸ್ಥಗಿತ ಆಗಿತ್ತು. 2022ರಲ್ಲಿ 75 ಬಾರಿ, 2016ರಲ್ಲಿ 30 ಬಾರಿ, 2019ರಲ್ಲಿ 100ಕ್ಕೂ ಅಧಿಕ ಬಾರಿ, ಹಾಗೆ 2018ರಲ್ಲಿ 135 ಬಾರಿ ಏನು ಮಾಡಲಾಗತ್ತೆ ಅಂದರೆ ಇಂಟರ್ನೆಟ್ ಶಟ್ಡೌನ್ನ ಮಾಡಲಾಗತ್ತೆ. ಸೊ ಇದು ಏನಂದರೆ ಹೈಯೆಸ್ಟ್. ಇದು 2018ರಲ್ಲಿ ಏನು ಮಾಡಲಾಗತ್ತೆ, ಸೊ ಇದೇ ಹೈಯೆಸ್ಟ್ ಆಗಿರುತ್ತೆ. ಎಸ್. ಸೊ ಇತ್ತೀಚಿನ ಒಂದು ಘಟನೆಗಳನ್ನ ನೋಡೋದಾದರೆ, ಸೊ ಅಂಬಾಲ ಅಂದರೆ ಹರಿಯಾಣದಲ್ಲಿ ಕೂಡ ಏನು ಮಾಡಲಾಗಿತ್ತು ಅಂದರೆ ಇಲ್ಲಿ ಒಂದು ರೈತರ ಪ್ರತಿಭಟನೆ ನಡೀತಾ ಇತ್ತು. ಸೊ ಈ ಕಾರಣಕ್ಕಾಗಿ ಇಂಟರ್ನೆಟ್ ಸ್ಥಗಿತವನ್ನು ಮಾಡಲಾಗಿತ್ತು. ಹಾಗೆ ಇತ್ತೀಚೆಗೆ ಮಣಿಪುರದಲ್ಲಿ ಕೂಡ ಈ ರೀತಿಯ ಒಂದು ಇಂಟರ್ನೆಟ್ ಶಟ್ಡೌನ್ನ ಮಾಡಲಾಗಿತ್ತು. ಸೊ ನಂತರದಲ್ಲಿ ನಾವು ನೋಡ್ತಾ ಇರುವಂಥದ್ದು ಏನಂತಂದ್ರೆ, ಈ ಒಂದು ಇಂಟರ್ನೆಟ್ ಸ್ಥಗಿತದ ಕುರಿತು ಅಥವಾ ನಿರ್ಬಂಧದ ಕುರಿತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಇವಾಗ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಈ ರೀತಿಯ ಕಾನೂನು ಏನಿದೆ, ಈ ಇಂಟರ್ನೆಟ್ ಸ್ಥಗಿತ ಮಾಡಬೇಕನ್ನುವಂಥ ಕಾನೂನು ಏನಿದೆ ಅದನ್ನು ದುರ್ಬಳಕೆಯನ್ನು ಮಾಡಿಕೊಳ್ತಾ ಇದೆ. ಹಾಗಿದ್ರೆ ಯಾವ ಕಾನೂನು ಬರುತ್ತೆ ಇಲ್ಲಿ ಅಂತಂದ್ರೆ, ಸೊ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ. ಸೊ ಈ ಕಾಯ್ದೆನ ಬಳಸಿಕೊಂಡು ಏನು ಮಾಡುತ್ತೆ ಅಂದರೆ ಸರ್ಕಾರ ಇಲ್ಲಿ ಹಲವಾರು URL ಆಗಿರ್ಬೋದು, ಹಾಗೆ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಈ ಪೋಸ್ಟ್ಗಳಾಗಿರ್ಬೋದು, ಇವುಗಳ ಮೇಲೆ ಏನು ಮಾಡುತ್ತೆ ನಿಯಂತ್ರಣವನ್ನು ಸಾಧಿಸುತ್ತೆ. ಎಸ್. ಸೊ ಇಲ್ಲಿ ಸರ್ಕಾರ ಏನು ಮಾಡ್ಬೋದು ಅಂತಂದ್ರೆ, ತನ್ನ ವಿರುದ್ಧ ಯಾರು ಧ್ವನಿಯನ್ನು ಎತ್ತಾರೆ ಅವರ ಒಂದು ಜನರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ಸರ್ಕಾರದ ದುರುಪಯೋಗವನ್ನು ಕೂಡ ಮಾಡಿಕೊಳ್ಬೋದು. ಹಾಗೆ ಜಾಗತಿಕ ಮಟ್ಟದಲ್ಲಿ ನೋಡೋದಾದರೆ, ಸೊ ಯಾವುದಾದ್ರೂ ಯುದ್ಧ ನಡೆದಿರುತ್ತೆ, ಆ ಯುದ್ಧದ ಸಂದರ್ಭದಲ್ಲಿ ಹಲವಾರು ಅಪರಾಧ ಒಂದು ಘಟನೆಗಳು ಕೂಡ ಆಗುತ್ತೆ. ಅದನ್ನು ಮರೆಮಾಚಲಿಕ್ಕೆ ಕೂಡ ಏನು ಮಾಡ್ಬೋದು ಅಂದರೆ ಇಂಟರ್ನೆಟ್ ಸ್ಥಗಿತವನ್ನು ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ನೋಡಿದರೆ ಈ ರಷ್ಯಾ ಮತ್ತು ಉಕ್ರೇನ್ ಆಗಿರ್ಬೋದು, ಮ್ಯಾನ್ಮಾರ್ ಆಗಿರ್ಬೋದು, ಇಲ್ಲಿ ಯುದ್ಧಗಳಾಗುವಂಥ ಸಂದರ್ಭದಲ್ಲಿ ಇಂಟರ್ನೆಟ್ ಸ್ಥಗಿತವನ್ನು ಮಾಡಿರುವಂಥ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಸೊ ಅದೇ ರೀತಿ ಏನಂತಂದರೆ ಇಲ್ಲಿ ಸರ್ಕಾರ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದ್ರೆ, ಡಿಸ್ಪೈಟ್ ದ ಭಾಸಿನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2024 ಈ ಒಂದು ಪ್ರಕರಣದಲ್ಲಿ ಏನು ಹೇಳುತ್ತಂದ್ರೆ ಸುಪ್ರೀಂ ಕೋರ್ಟ್ ಏನು ಇವಾಗ ಇಂಟರ್ನೆಟ್ ಶಟ್ಡೌನ್ ಏನು ಮಾಡುತ್ತೆ ಸರ್ಕಾರ, ಅದನ್ನು ಏನಂದರೆ ಕಡ್ಡಾಯವಾಗಿ ಪಬ್ಲಿಕೇಶನ್ ಮಾಡಬೇಕು. ಅಂದರೆ ಯಾವ ಒಂದು ಕಾರಣವನ್ನು ಇಟ್ಕೊಂಡು ನೀವು ಈ ಇಂಟರ್ನೆಟ್ ಶಟ್ಡೌನ್ನ ಮಾಡಿದಿರಿ ಎನ್ನುವಂಥದ್ದನ್ನು. ಸೊ ಆದರೆ ಇಲ್ಲಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಡಿಯಲ್ಲಿ ಯಾವುದೇ ಒಂದು ಕಾರಣವನ್ನು ಇಟ್ಕೊಳ್ದೇ ಏನು ಮಾಡ್ಬೋದು ಅಂದರೆ ಸರ್ಕಾರ ಈ ಇಂಟರ್ನೆಟ್ ಶಟ್ಡೌನ್ನ ಮಾಡ್ಬೋದಾಗಿತ್ತು. ಬಟ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಏನಂತಂದರೆ, ಯಾಕೆ ನೀವು ಇಂಟರ್ನೆಟ್ ಶಟ್ಡೌನ್ನ ಮಾಡಿದಿರಿ ಅನ್ನೋದನ್ನು ಸಾರ್ವಜನಿಕವಾಗಿ ಕಾರಣಗಳೊಂದಿಗೆ ತಿಳಿಸಬೇಕಂತ ಹೇಳಿದ. ಇನ್ನು ಜಾಗತಿಕವಾಗಿ ಯಾವ ರೀತಿ ಈ ಇಂಟರ್ನೆಟ್ ಶಟ್ಡೌನ್ ಒಂದು ಟ್ರೆಂಡ್ ಇದೆ ಅಂತಂದರೆ ನೀವು ನೋಡ್ಬೋದು. ಏನಂತಂದರೆ ಭಾರತದಲ್ಲಿ ಅಂದರೆ ಈ 2016ರಿಂದ 2018ರವರೆಗೆ ಏನು ಈ 2 ವರ್ಷಗಳ ಒಂದು ಅವಧಿಯಲ್ಲಿ ಭಾರತದಲ್ಲಿ ಸುಮಾರು 159 ಬಾರಿ ಇಂಟರ್ನೆಟ್ ಶಟ್ಡೌನ್ ಆಗಿದೆ. ಅದೇ ಇಲ್ಲಿ ಇರಾಕ್ನಲ್ಲಿ 19 ಬಾರಿ, ಪಾಕಿಸ್ತಾನದಲ್ಲಿ 19 ಬಾರಿ, ಸಿರಿಯಾ 8 ಬಾರಿ, ಹಾಗೆ ಟರ್ಕಿಯಲ್ಲಿ 7 ಬಾರಿ ಆಗಿದೆ. ಸೊ ಇಲ್ಲಿ ಅತಿ ಹೆಚ್ಚಿನ ಅಂದರೆ ಭಾರತ ಒಂದು ಶಾಂತಿಯುತ ದೇಶವಾಗಿದ್ದರೂ ಕೂಡ ಇಲ್ಲಿ ಇಷ್ಟೊಂದು ಬಾರಿ ಏನಾಗಿದೆ ಅಂತಂದರೆ 159 ಬಾರಿ ಏನಾಗಿದೆ ಇಲ್ಲಿ ಇಂಟರ್ನೆಟ್ ಶಟ್ಡೌನ್ ಆಗಿದೆ. ಸೊ ಇಲ್ಲಿ ಸಿರಿಯಾ ಆಗಿರ್ಬೋದು, ಟರ್ಕಿ, ಇರಾಕ್ ಅತ್ಯಂತ ಗಲಭೆ ಪೀಡಿತ ಪ್ರದೇಶಗಳು. ಸೊ ಇಲ್ಲಿ ಏನಾಗಿದೆ ಅಂದರೆ ಕಡಿಮೆ ಒಂದು ಸಂಖ್ಯೆಯ ಈ ಇಂಟರ್ನೆಟ್ ಶಟ್ಡೌನ್ ಅನ್ನುವಂಥದ್ದು ಆಗಿರುವಂಥದ್ದು. ಸೊ ಇಲ್ಲಿ ಈ ರೀತಿ ಏನು ಇಂಟರ್ನೆಟ್ ಶಟ್ಡೌನ್ನ ಮಾಡ್ತಾರೆ, ಇದರಿಂದ ಆಗುವಂಥ ಪರಿಣಾಮಗಳೇನು ಅನ್ನೋಂಥದ್ದನ್ನು ನೋಡೋಣ. ಸೊ ಇಲ್ಲಿ 2019ರಿಂದ 2022ರವರೆಗಿನ ಒಂದು ಅವಧಿಯಲ್ಲಿ ಏನಾಗಿದೆ ಅಂತಂದರೆ ಇದರ ಪರಿಣಾಮ ಇಲ್ಲಿ ಆರ್ಥಿಕವಾಗಿ, ಪ್ರವಾಸೋದ್ಯಮದ ಮೇಲೆ ಮತ್ತು ಇದು ಶಿಕ್ಷಣ ವ್ಯವಸ್ಥೆ ಮೇಲೆ ತುಂಬಾ ಪರಿಣಾಮವನ್ನು ಬೀರಿದೆ. ಸೊ ಇಲ್ಲಿ ಆರ್ಥಿಕವಾಗಿ ನೋಡೋದಾದರೆ ಏನು 2022ರ ಈ ಒಂದು ಅವಧಿಯಲ್ಲಿ
ಭಾರತ ಸರ್ಕಾರಕ್ಕೆ ಸುಮಾರು 14,200 ಕೋಟಿ ರೂಪಾಯಿ ಅಷ್ಟು ಏನಾಗಿದೆ ಅಂದರೆ ಈ ಇಂಟರ್ನೆಟ್ ಸ್ಥಗಿತದಿಂದ ಏನಾಗಿದೆ ಅಂದರೆ ಲಾಸ್ ಆಗಿದೆ. ಏನು ಅಂತಂದರೆ ಇವಾಗ ಇಂಟರ್ನೆಟ್ ಆಫ್ ಮಾಡಿದರೆ ಅಥವಾ ಕ್ಲೋಸ್ ಮಾಡಿದರೆ ಏನಾಗುತ್ತೆ, ಆನ್ಲೈನ್ ಸೇವೆಗಳಾಗಿರುವಂತಹ ಈ ಆನ್ಲೈನ್ ಶಾಪಿಂಗ್ ಆಗಿರ್ಬೋದು, ಬುಕ್ಕಿಂಗ್ ಆಗಿರ್ಬೋದು, ಕೊರಿಯರ್ ಸೇವೆಗಳಾಗಿರ್ಬೋದು ಅಥವಾ ಫುಡ್ ಒಂದು ಡೆಲಿವರಿ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಾಗುತ್ತೆ, ಬ್ಯಾಂಕಿಂಗ್ ಸೇವೆಗಳು ಕೂಡ ಏನಾಗುತ್ತೆ ನಿಂತು ಹೋಗುತ್ತೆ. ಸೊ ಅದಾದ ನಂತರ ಪ್ರವಾಸೋದ್ಯಮಕ ಅಂದರೆ ಇವಾಗ ಇಲ್ಲಿ ಬುಕ್ಕಿಂಗನ್ನು ಮಾಡಲಿಕ್ಕೆ ಟಿಕೆಟನ್ನು ಬುಕ್ಕಿಂಗ್ ಮಾಡಲಿಕ್ಕೆ ಯಾವುದಾದ್ರೂ ಪ್ಲೇಸ್ಗಳ ಬಗ್ಗೆ ತಿಳ್ಕೊಳ್ಳಬೇಕಾದ್ರೆ ಇಂಟರ್ನೆಟ್ ಬೇಕಾಗತ್ತೆ. ಹಾಗೆ ಎಜುಕೇಷನ್ ಸಂದರ್ಭದಲ್ಲಿ ಸೊ ಈ 2019 ನೋಡ್ಬೋದು, ಕೋವಿಡ್ ಕಾರಣದಿಂದಾಗಿ ಎಲ್ರಿಗೂ ಕೂಡ ವಿದ್ಯಾರ್ಥಿಗಳು ಆನ್ಲೈನ್ ಮೊರೆ ಹೋಗ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಆನ್ಲೈನನ್ನೇ ನೆಚ್ಚಿಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಇಲ್ಲಿ ಇಂಟರ್ನೆಟ್ ಅನ್ನುವಂಥದ್ದು ಲಭ್ಯವಾಗದೆ ಹೋಗುತ್ತೆ. ಸೊ ಈ ಒಂದು ಇಂಟರ್ನೆಟ್ ಶಟ್ಡೌನ್ ಸಂದರ್ಭದಲ್ಲಿ ಸೊ ಇಲ್ಲಿ ಜಾಗತಿಕವಾಗಿ ನೋಡೋದಾದರೆ ಈ ಇಂಟರ್ನೆಟ್ ಶಟ್ಡೌನಲ್ಲಿ ಭಾರತವೇನಿದೆ ಅಂತಂದರೆ ಮುಂಚೂಣಿಯಲ್ಲಿರುವಂಥದ್ದು, ಅಂದರೆ ಟಾಪಲ್ಲಿ ಇರುವಂಥದ್ದು. ಸೊ ಇಂಟರ್ನೆಟ್ ಸ್ಥಗಿತಗೊಳಿಸುವ ಪ್ರವೃತ್ತಿ ಜಗತ್ತಿನ ವಿವಿಧ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಅತ್ಯಧಿಕ. ಸೊ ಇಲ್ಲಿ 2022ರಲ್ಲಿ ಭಾರತವನ್ನು ಹೊರತುಪಡಿಸಿ ಎಲ್ಲ ದೇಶಗಳಲ್ಲಿ ಇಂಥ 103 ಘಟನೆಗಳು ವರದಿಯಾಗಿವೆ. ಆದರೆ ಭಾರತ ಒಂದರಲ್ಲಿ 2021ರಲ್ಲಿ 84 ಪ್ರಕರಣಗಳು. ಸೊ ನೋಡಿ, ಭಾರತದಲ್ಲಿ 2022ರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಲ್ಲ ದೇಶಗಳಲ್ಲಿ 103 ಇಂಟರ್ನೆಟ್ ಸ್ಥಗಿತ ಆಗಿದ್ದರೆ ಭಾರತ ಒಂದರಲ್ಲಿನೇ 84 ಆಗಿದೆ. ಸೊ ಅಂದರೆ ಭಾರತದಲ್ಲಿ ಹೆಚ್ಚಿನ ಒಂದು ಈ ರೀತಿ ವರದಿ ಘಟನೆಗಳು ಸಂಭವಿಸುತ್ತೆ ಅಂತ. ಹಾಗೆ ಯುದ್ಧ ಪೀಡಿತ ಉಕ್ರೇನಲ್ಲಿ 22 ಬಾರಿ ಇಂಟರ್ನೆಟ್ ಕಡಿತ ಮಾಡಲಾಗಿತ್ತು. ಭಾರತದಲ್ಲಿ ಆ ರೀತಿ ಯಾವುದೇ ರೀತಿ ಒಂದು ಪರಿಸ್ಥಿತಿ ಇಲ್ಲ, ಯುದ್ಧದ ಪರಿಸ್ಥಿತಿ ಅಂತ ಇಲ್ಲದೇ ಇದ್ದರೂ ಕೂಡ ಸೊ ಇಲ್ಲೇನು ಮಾಡಲಾಗಿದೆ, ಉಕ್ರೇನ್ಗಿಂತ ಹೆಚ್ಚಿನ ಒಂದು ಸಂಖ್ಯೆಯ ಈ ಇಂಟರ್ನೆಟ್ ಸ್ಥಗಿತವನ್ನು ಮಾಡಲಾಗಿದೆ. ಹಾಗೆ ಟಿಗ್ರೆ ದೇಶದ ಜನರು 787 ದಿನಗಳಿಂದ ಸತತವಾಗಿ ಇಂಟರ್ನೆಟ್ ಸಂಪರ್ಕದಿಂದ ವಂಚಿತರಾಗಿದ್ದಾರೆ. ಸೊ ಇದು ಜಗತ್ತಿನಲ್ಲಿ ಅತ್ಯಧಿಕ. ನಂತರದ ಸ್ಥಾನದಲ್ಲಿ ಮ್ಯಾನ್ಮಾರ್ ಇದ್ದು ಸೊ 466 ದಿನಗಳಿಂದ ಇಲ್ಲಿನ ಜನರು ಡಿಜಿಟಲ್ ಕತ್ತಲೆಯಲ್ಲಿ ಕಳೆದಿದ್ದಾರೆ. ಸೊ ಇಲ್ಲಿ ನಂತರದಲ್ಲಿ ಅಂದರೆ ಅತಿ ಹೆಚ್ಚಿನ ಕಾಲ ಈ ಇಂಟರ್ನೆಟ್ ಸೇವೆಯಿಂದ ವಂಚಿತರಾಗಿರುವಂಥ ದೇಶದಲ್ಲಿ ಯಾವುದು ಬರುತ್ತೆ ಅಂದರೆ ಟಿಗ್ರೆ ದೇಶದಲ್ಲಿ ಸುಮಾರು 787 ದಿನಗಳು, ಅಂದರೆ ಸುಮಾರು 2 ವರ್ಷಗಳಿಂದ ಹೆಚ್ಚಿನ ಒಂದು ದಿನಗಳನ್ನು ಇಲ್ಲಿ ಇಂಟರ್ನೆಟನ್ನು ಬ್ಯಾನ್ ಮಾಡಲಾಗಿರತ್ತ. ಸೊ ಇಲ್ಲಿ ನಾವು ನೋಡಿದ್ವಿ ಈ ಇಂಟರ್ನೆಟ್ಟಿಂದ ಯಾವೆಲ್ಲ ರೀತಿಯ ಒಂದು ಪರಿಣಾಮಗಳಾಗತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಆರ್ಥಿಕವಾಗಿ ಆಗುತ್ತೆ, ಸಾಮಾಜಿಕವಾಗಿ. ಸೊ ಆರ್ಥಿಕವಾಗಿ ನೋಡೋದಾದರೆ ಇದು ಆನ್ಲೈನ್ ಸೇವೆಗಳಿರುವಂಥ ಬ್ಯಾಂಕಿಂಗ್ ಆಗಿರ್ಬೋದು, ಹಾಗೆ ಇಲ್ಲಿ ಉದ್ಯಮಗಳಾಗಿರ್ಬೋದು, ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ. ಸೊ ಇದರ ಮೇಲೆ ಏನಾಗುತ್ತೆ ಅಂದರೆ ಪರಿಣಾಮವನ್ನು ಬೀರುತ್ತೆ. ಹಾಗೆ ಆಡಳಿತ ವ್ಯವಸ್ಥೆ ಕೂಡ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗೆ ನಿಮ್ಮ ಮೂಲಭೂತ ಹಕ್ಕುಗಳು, ರೈಟ್ ಟು ಇನ್ಫಾರ್ಮೇಷನ್ ಏನಿರುತ್ತೆ, ನಿಮ್ಮ ಮಾಹಿತಿ ಪಡೆಯುವಂಥ ಹಕ್ಕನ್ನು ಕೂಡ ಏನು ಮಾಡುತ್ತೆ, ಇದು ಕಸಿದುಕೊಳ್ಳುತ್ತೆ. ಸೊ ಈ ಮೂಲಕ ಸರ್ಕಾರದ ಹಲವಾರು ಏನು ಇ ಗವರ್ನೆನ್ಸ್ ಅಂತ ಬರುತ್ತೆ, ಹಲವಾರು ಈ ಒಂದು ಇಂಟರ್ನೆಟ್ ಮುಖಾಂತರನ ಏನು ಮಾಡುತ್ತೆ, ಸೇವೆಗಳನ್ನು ನೀಡುತ್ತೆ. ಸೊ ಅವುಗಳಿಗೆ ಕೂಡ ಇಲ್ಲಿ ಹೊಡೆತ ಬೀಳುತ್ತೆ. ಸೊ ಹೀಗಾಗಿ ಇದು ಜಾಗತಿಕವಾಗಿ ಏನಾಗುತ್ತೆ ಅಂದರೆ ಭಾರತದ ಒಂದು ರೆಪ್ಯುಟೇಷನ್ ಏನು ಮಾಡುತ್ತೆ ಅಂದರೆ ಹಾಳು ಮಾಡುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ, ಭಾರತ ಇಲ್ಲಿ ಮಾನವ ಹಕ್ಕುಗಳನ್ನು ಏನು ಮಾಡುತ್ತೆ, ಉಲ್ಲಂಘನೆಯನ್ನು ಮಾಡುತ್ತೆ. ಸೊ ಹೀಗಾಗಿ ಭಾರತದ ಇಮೇಜ್ಗೆ ಏನಾಗುತ್ತೆ, ಧಕ್ಕೆ ಆಗುತ್ತೆ. ಸೊ ಒಟ್ಟಾರೆ ಇಲ್ಲಿ ಭಾರತವನ್ನು ನೋಡೋದಾದರೆ ಹೆಚ್ಚಿನ ಒಂದು ಈ ಇಂಟರ್ನೆಟ್ ಶಟ್ಡೌನ್ನ ಯಾವ ಭಾಗದಲ್ಲಿ ಮಾಡಲಾಗತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಹೆಚ್ಚಾಗಿ ಈ ಜಮ್ಮು ಮತ್ತು ಕಾಶ್ಮೀರ ರೀಜನಲ್ಲಿ ಅಧಿಕವಾಗಿರುತ್ತೆ. ಯಾಕಂತಂದರೆ ಈ ಒಂದು ರೀಜನಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಏನು ಇಂಟರ್ನೆಟ್ ಶಟ್ಡೌನ್ ಆಗುತ್ತೆ ಅದರಲ್ಲಿ 67% ಈ ಒಂದು ಭಾಗದಲ್ಲಿಯೇ ಆಗುತ್ತೆ. ಸೊ ಇದಾದ ನಂತರದಲ್ಲಿ ರಾಜಸ್ಥಾನ ಬರುತ್ತೆ. ಸೊ ಜಮ್ಮು ಆ್ಯಂಡ್ ಕಾಶ್ಮೀರ ನಂತರದಲ್ಲಿ ಈ ರಾಜಸ್ಥಾನ ಏನಿದೆ ಅಂತಂದರೆ ಸೆಕೆಂಡ್ ಸ್ಥಾನದಲ್ಲಿರುವಂಥದ್ದು. ಸೊ ನಂತರದಲ್ಲಿ ನೀವು ನೋಡ್ಬೋದು ಏನಂತಂದ್ರೆ ಈ ಉತ್ತರ ಭಾರತ ಮತ್ತು ಈ ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಈ ಒಂದು ಇಂಟರ್ನೆಟ್ ಸ್ಥಗಿತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆದರೆ ಇದು ದಕ್ಷಿಣ ಭಾರತದಲ್ಲಿ ಏನಿದೆ ಅಂದರೆ ತುಂಬಾ ಕಡಿಮೆ ಆಗಿರುವಂಥ ಪ್ರಕರಣಗಳನ್ನು ನಾವು ನೋಡ್ತೀವಿ. So now let us move to the next topic, one nation one election and representative democracy. ಸೊ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ಏನಂತಂದರೆ ಏಕಕಾಲಿಕ ಚುನಾವಣೆಯನ್ನು ಕುರಿತು. ಸೊ ಈ ಒಂದು ಏಕಕಾಲಿಕ ಚುನಾವಣೆಗಾಗಿ ದ ಕಾನ್ಸ್ಟಿಟ್ಯೂಷನ್ 129th ಅಮೆಂಡ್ಮೆಂಟ್ ಬಿಲ್ 2024. ಸೊ ಇವಾಗ ಏನು ಭಾರತದಲ್ಲಿ ಏಕಕಾಲಿಕ ಚುನಾವಣೆಯನ್ನು ತರ್ತಾ ಇದ್ದಾರೆ. ಸೊ ಅದಕ್ಕೆ ಈ 129ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡಿದ್ದಾರೆ. ಸೊ ಇದು ಮಸೂದೆ ಆಗಿದೆ. ಸೊ ಈ ಒಂದು ಮಸೂದೆಯಲ್ಲಿ ಯಾವೆಲ್ಲ ರೀತಿಯ ಒಂದು ಪ್ರೊವಿಷನ್ಗಳಿದೆ ಅನ್ನುವಂಥದ್ದು ನೋಡೋಣ.
ಎಸ್, ಸೊ ಈ ಒಂದು ಮಸೂದೆಯ ಒಂದು ಪ್ರಮುಖ ನಿಬಂಧನೆ ಏನಂತಂದ್ರೆ, ಸೊ ಪ್ರಪೋಸಸ್ ಸೈಮಲ್ಟೇನಿಯಸ್ ಎಲೆಕ್ಷನ್. ಹಾಗಿದ್ರೆ ಯಾವುದಕ್ಕೆ ಇಲ್ಲಿ ಏಕಕಾಲಿಕ ಚುನಾವಣೆಗಳನ್ನ ನಡೆಸಲಾಗತ್ತೆ ಅನ್ನುವಂಥದ್ದು. ಎಸ್, ಸೊ ಲೋಕಸಭಾ ಮತ್ತು ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಥ್ರೂ ದ ಇಂಟ್ರೊಡಕ್ಷನ್ ಆಫ್ ಆರ್ಟಿಕಲ್ 82 ಸಬ್ ಕ್ಲಾಸ್. ಸೊ ಈ ವಿಧಿ ಅಂದರೆ ಇವುಗಳಿಗೂ ಕೂಡ ತಿದ್ದುಪಡಿಯನ್ನು ತರ್ತಾರೆ, ವಿಧಿಗಳಿಗೂ ಕೂಡ. ಸೊ ಈ ವಿಧಿ 82 ಸಬ್ ಕ್ಲಾಸ್ ಎ ಸೇರಿಸುವುದರ ಮೂಲಕ ಲೋಕಸಭೆ ಮತ್ತು ಈ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿದ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಿಗೆ ಏನು ಮಾಡಲಾಗುತ್ತೆ, ಇಲ್ಲಿ ಏಕಕಾಲಿಕವಾಗಿ ಚುನಾವಣೆಯನ್ನು ನಡೆಸಲಾಗತ್ತೆ. ಸೊ ಈ ಒಂದು ಏಕಕಾಲಿಕ ಚುನಾವಣೆ ಅನ್ನುವಂಥದ್ದು 2034ರಿಂದ ಜಾರಿಗೆ ಬರಲಿದೆ. ಹಾಗಿದ್ರೆ ಈ ಒಂದು ಮಸೂದೆಯ ಪ್ರಮುಖ ನಿಬಂಧನೆಗಳೇನು ಅನ್ನೋಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಸಿಂಕ್ರೋನೈಸೇಷನ್ ಆಫ್ ಎಲೆಕ್ಷನ್ಸ್. ಸೊ ಇಲ್ಲಿ ಲೋಕಸಭೆ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಈ ಯೂನಿಯನ್ ಟೆರಿಟರಿ ಅಸೆಂಬ್ಲಿಗಳಿಗೆ ಏಕಕಾಲದಲ್ಲಿ ಚುನಾವಣೆಯನ್ನು ನಡೆಸಲಾಗತ್ತೆ. ಹಾಗೆ ಇಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಇಫ್ ರಿಕ್ವೈರ್ಡ್ ವುಡ್ ಓನ್ಲಿ ಕವರ್ ದ ರಿಮೈನಿಂಗ್ ಟೆನ್ಯೂರ್ ಆಫ್ ದ ಒರಿಜಿನಲ್ ಟರ್ಮ್. ಅಂದರೆ ಇವಾಗ ಲೋಕಸಭೆ, ಸ್ಟೇಟ್ ಲೆಜಿಸ್ಲೇಟಿವ್ ಅಥವಾ ಈ ಯೂನಿಯನ್ ಟೆರಿಟರಿ ಅಸೆಂಬ್ಲಿಗಳೇನಿರುತ್ತೆ, ಸೊ ಇವುಗಳ ಅಧಿಕಾರ ಅವಧಿ 5 ವರ್ಷಗಳಿದ್ದಾಗ ಇನ್ ಕೇಸ್ ಏನಾದರೂ ಅವುಗಳು ಮೆಜಾರಿಟಿ ಕಾರಣದಿಂದಾಗಿ ಏನಾದರೂ ಕಡಿಮೆ 2 ವರ್ಷಗಳಿಗೆ ಏನಾದರೂ ಅಧಿಕಾರವನ್ನು ಕಳ್ಕೊಂಡ್ರೆ, ಸೊ ಮತ್ತೆ ಇವುಗಳಿಗೆ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕಾಗತ್ತೆ. ಸೊ ಅಂದರೆ ಇಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಿದಾಗ ನೆಕ್ಸ್ಟ್ ಇವರು ರಿಮೈನಿಂಗ್ 2 ನೆಕ್ಸ್ಟ್ ಅಂದರೆ +3 3 ವರ್ಷಗಳಿಗೆ ಅವಧಿಗೆ ಮಾತ್ರ ಏನು ಮಾಡಬೇಕಾಗತ್ತೆ ಅಂದರೆ ಅವರು ಈ ಒಂದು ಅಧಿಕಾರವನ್ನು ನಡೆಸಬೇಕಾಗತ್ತೆ. ಈ ರೀತಿಯ ಒಂದು ಪ್ರೊವಿಷನ್ನ ತರಲಾಗಿದೆ. ಹಾಗೆ ಇಲ್ಲಿ ಕೆಲವೊಂದು ಆರ್ಟಿಕಲ್ಗಳಿಗೆ ಇಲ್ಲಿ ಅಮೆಂಡ್ಮೆಂಟ್ನ ಕೂಡ ತರಲಾಗಿದೆ. ಸೊ ಆರ್ಟಿಕಲ್ 83 ಏನು ಹೇಳುತ್ತೆ ಅಂದರೆ ಫಿಕ್ಸ್ ದಿ ಟೆನ್ಯೂರ್ ಆಫ್ ದ ಲೋಕಸಭಾ. ಅಂದರೆ ಏನು ಇವಾಗ ಆರ್ಟಿಕಲ್ಗಳಿಗೆ ಇವುಗಳಿಗೆ ಕೂಡ ತಿದ್ದುಪಡಿಯನ್ನು ತರಬೇಕಾಗತ್ತೆ. ಅಂದರೆ ಈ 83 ಏನು ಹೇಳುತ್ತೆ, ಲೋಕಸಭೆಯ ಒಂದು ಅವಧಿ ಎಷ್ಟಿದೆ ಅಂತಂದರೆ ಇಷ್ಟು ಅವಧಿ ಅಂತ ಹೇಳಿ ಫಿಕ್ಸನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಒಂದು ಆರ್ಟಿಕಲ್ 172 ಅನ್ನುವಂಥದ್ದು ಈ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳ ಅಧಿಕಾರಾವಧಿ ಬಗ್ಗೆ ಹೇಳುತ್ತೆ. ಹಾಗೆ ಆರ್ಟಿಕಲ್ 327 ಅನ್ನುವಂಥದ್ದು ಎಂಪವರ್ ಪಾರ್ಲಿಮೆಂಟ್ ಟು ಮೇಕ್ ಲಾ ಫಾರ್ ಸೈಮಲ್ಟೇನಿಯಸ್ ಎಲೆಕ್ಷನ್. ಸೊ ಇಲ್ಲಿ ಏಕಕಾಲಿಕ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಾನೂನು ಮಾಡುವಂಥ ಅಧಿಕಾರ ಸಂಸತ್ತಿಗೆ ಇದೆ ಅಂತ ಹೇಳುತ್ತೆ. Delhi section of RRTS all set for inauguration. Meerut will be accessible in an hour. ಸೊ ಅಂದರೆ ಇಲ್ಲಿ RRTS ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ RRTS ಅಂದರೆ ರ್ಯಾಪಿಡ್ ರೈಲ್ ಟ್ರಾನ್ಸಿಟ್ ಸಿಸ್ಟಮ್ ಅಂತ ಹೇಳಿ. ಸೊ ಅಂದರೆ ಇಲ್ಲಿ ರೈಲ್ವೆ ನೆಟ್ವರ್ಕ್ಗಳ ಮೂಲಕ ಸೊ ಈ ಡೆಲ್ಲಿಯ ರೀಜನ್ ಏನಿದೆ ಇದನ್ನು ಈ ಉತ್ತರ ಪ್ರದೇಶದ ಮೀರತ್ ಪ್ರದೇಶಕ್ಕೆ 1 ಗಂಟೆಯಲ್ಲಿ ಮಾತ್ರ ಏನು ಮಾಡಲಿಕ್ಕೆ ಅಂದರೆ ತಲುಪಲಿಕ್ಕೆ ಸಾಧ್ಯವಾಗುವಂಥ ರೈಲ್ವೆ ನೆಟ್ವರ್ಕನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ NCR ರೀಜನ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಎಸ್, NCR ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ಎಸ್, ಸೊ ಇಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಪ್ಲಾನೆಟ್ ಬೋರ್ಡ್ ಇದೇನು ಮಾಡ್ತಾ ಇದೆ ಅಂತಂದ್ರೆ ಹ್ಯಾಸ್ ಅಪ್ರೂವ್ಡ್ ದಿ ಡ್ರಾಫ್ಟ್ ರೀಜನಲ್ ಪ್ಲಾನ್ 2041 ಅಕಾರ್ಡಿಂಗ್ ಟು ವಿಚ್ ದ NCR ಈಸ್ ಲೈಕ್ಲಿ ಟು ರೆಡ್ಯೂಸ್ ಇನ್ ಸೈಜ್. ಸೊ ಅಂದರೆ ಇವಾಗ NCR ರೀಜನ್ ಏನಿದೆ ಅಂತಾರೆ ಈ ಒಂದು ಡಯಾಗ್ರಾಮಲ್ಲಿ ನೋಡ್ಬೋದು. ಸೊ ಇದೆಲ್ಲವೂ ಕೂಡ ಏನಾಗಿದೆ ಅಂದರೆ NCR ರೀಜನ್ಗೆ ಸಂಬಂಧಪಟ್ಟಿರುವಂಥ ಪ್ರದೇಶಗಳಾಗಿವೆ. ಸೊ ಈ ಒಂದು ಡ್ರಾಪ್ ಏನು ಮಾಡ್ತಾ ಇದೆ ಅಂತಂದರೆ ಒಂದು ಕರಡನ್ನು ಏನು ಇವಾಗ ರಚಿಸಿದ್ದಾರೆ. ಸೊ ಆ ಒಂದು ಕರಡಿನಲ್ಲಿ ಅಥವಾ ಡ್ರಾಪಲ್ಲಿ ಈ NCR ರೀಜನ್ ಏನಿದೆ ಇದನ್ನು ಕಡಿಮೆ ಮಾಡುವಂಥ ಒಂದು ಪ್ರಸ್ತಾಪವನ್ನು ಈ ಒಂದು ಡ್ರಾಪ್ನಲ್ಲಿ ಸಲ್ಲಿಸಲಾಗಿದೆ. ಸೊ ಆ ಡ್ರಾಫ್ಟ್ ಹೆಸರು ಏನಂತಂದರೆ ಡ್ರಾಫ್ಟ್ ರೀಜನಲ್ ಪ್ಲಾನ್ 2041. ಸೊ ಇದರ ಒಂದು ಪ್ರಕಾರ ಈಸ್ ಲೈಕ್ಲಿ ಟು ರೆಡ್ಯೂಸ್ ಇನ್ ಸೈಜ್. ಸೊ ಇದರ ಒಂದು ವ್ಯಾಪ್ತಿಯನ್ನು ಕಡಿಮೆ ಮಾಡುವಂಥ ಪ್ರೊವಿಷನ್ನ ಅಲ್ಲಿ ಸೇರಿಸಲಾಗಿದೆ. ಹಾಗಿದ್ರೆ ಇಲ್ಲಿಯವರೆಗೆ ಇವಾಗ NCR ರೀಜನ್ ಅಂತಂದರೆ ಏನೆಲ್ಲ ಬರುತ್ತೆ. ಸೊ ಇಟ್ ಕನ್ಸಿಸ್ಟ್ ಆಫ್ 24 ಡಿಸ್ಟ್ರಿಕ್ಟ್ಸ್ ಇನ್ ಎಸ್. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಉತ್ತರ ಪ್ರದೇಶ, ಹರಿಯಾಣ, ರಾಜಸ್ಥಾನ ಈ ಪ್ರದೇಶಗಳ ಅಥವಾ ಈ ರಾಜ್ಯಗಳ ಹಲವು ಜಿಲ್ಲೆಗಳು ಏನಾಗುತ್ತೆ ಅಂದರೆ ಈ NCR ರೀಜನ್ಗೆ ಒಳಪಡೆಯುತ್ತಾ. ಎಸ್, ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಇದನ್ನು ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಬೌಂಡ್ರಿಯನ್ನು ಇವಾಗ ಏನು ಮಾಡ್ತಾ ಇದ್ದಾರೆ, ರೆಡ್ಯೂಸನ್ನು ಮಾಡ್ತಾ ಇದ್ದಾರೆ. ಸೊ ಸರ್ಕ್ಯುಲರ್ ರೀಜನ್ 100 ಕಿಲೋಮೀಟರ್ ರೇಡಿಯಸ್ ಫ್ರಮ್ ರಾಜ್ಘಟ್. ಸೊ ಈ ಡೆಲ್ಲಿಯ ರಾಜ್ಘಟ್ ಏನಿದೆ
ಸೊ ಈ ರಾಜ್ಘಾಟ್ನ 100 ಕಿಲೋಮೀಟರ್ ರೇಡಿಯಸ್, ಸೊ 100 ಕಿಲೋಮೀಟರ್ ರೇಡಿಯಸ್ ವ್ಯಾಪ್ತಿಯ ಒಳಗೆ ಬರುವಂಥ ಪ್ರದೇಶಗಳನ್ನ ಏನು ಮಾಡ್ತಾ ಇದ್ದಾರೆ ಅಂದರೆ ಈ NCR ರೀಜನ್ಗೆ ಸೇರಿಸಬೇಕಂತ ಹೇಳಿ ಒಂದು ಡ್ರಾಫ್ಟನ್ನು ತಂದಿದ್ದಾರೆ ಇಲ್ಲಿ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ಸೊ ಈ ರೀತಿಯ ಒಂದು ಡ್ರಾಪ್ ಏನು ತಂದಿದ್ದಾರೆ, ಇದರಿಂದ ಆಗುವಂಥ ಪರಿಣಾಮಗಳೇನಂತಂದರೆ ಇಫ್ ಇಂಪ್ಲಿಮೆಂಟೆಡ್ ಅಂದರೆ ಇದು ಜಾರಿಗೆ ಬಂದರೆ ಪಾರ್ಟ್ಸ್ ಆಫ್ ಪಾನಿಪತ್ ಇನ್ ಹರಿಯಾಣ ಆ್ಯಂಡ್ ಮುಜಾಫರ್ನಗರ್ ಇನ್ ಉತ್ತರ ಪ್ರದೇಶ್ ವಿಲ್ ಬಿ ಡ್ರಾಪ್ಡ್ ಫ್ರಮ್ ದ ನ್ಯೂ NCR ಮ್ಯಾಪ್. ಅಂದರೆ ಏನು ಈ ಹರಿಯಾಣ ಭಾಗದಲ್ಲಿ ಬರುವಂಥ ಈ ಪಾನಿಪತ್ನ ಕೆಲವು ಭಾಗಗಳು ಮತ್ತು ಈ ಉತ್ತರ ಪ್ರದೇಶದ ಮುಜಾಫರ್ನಗರ್ ಏನಿದೆ ಇದರ ಹಲವು ಭಾಗಗಳು ಈ NCR ಏನು ಡೆಲ್ಲಿ ನ್ಯೂ ಕ್ಯಾಪಿಟಲ್ ರೀಜನ್ ಏನಿದೆ, ಸೊ ಇದರ ಮ್ಯಾಪ್ನಿಂದ ಏನಾಗುತ್ತೆ ಅಂದರೆ ಇದು ಹೊರಗುಳಿಯುತ್ತೆ ಈ ಒಂದು ಡ್ರಾಪ್ ಏನಾದರೂ ಜಾರಿಗೆ ಬಂದರೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ISRO to sign off 2024 with space docking experiment mission today. ಎಸ್, ಸೊ ಇಲ್ಲಿ ಇಸ್ರೋದವರು ಶ್ರೀಹರಿಕೋಟಾ ಬಾಹ್ಯಾಕಾಶ ನಿಲ್ದಾಣದಿಂದ ಎರಡು ಉಪಗ್ರಹಗಳನ್ನ ಎಲ್ಲಿ ಮಾಡಲಿದ್ದಾರೆ ಅಂತಂದರೆ ಇಲ್ಲಿ ಕಕ್ಷೆಗೆ ಸೇರಿಸಲಿದ್ದಾರೆ ಅಥವಾ ಉಡಾವಣೆಯನ್ನು ಮಾಡಲಿದ್ದಾರೆ. ಸೊ ಇವುಗಳಲ್ಲಿ ಯಾವ ಒಂದು ಉಪಗ್ರಹಗಳನ್ನ ಇಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಅಂತಂದರೆ ಚೇಜರ್ ಮತ್ತು ಟಾರ್ಗೆಟ್ ಅನ್ನುವಂಥದ್ದು. ಸೊ ಇಲ್ಲಿ ಚೇಜರ್ಗೆ SDX0 ಅಂತ ಕರೀತಾರೆ, ಹಾಗೆ ಟಾರ್ಗೆಟ್ಗೆ SDX02 ಅಂತ ಕೂಡ ಕರೀತಾರೆ. ಎಸ್, ಸೊ ಈ ಎರಡೂ ಒಂದು ಉಪಗ್ರಹಗಳೇನಿದೆ ಈ ಎರಡೂ ಉಪಗ್ರಹಗಳನ್ನ ಲಾಂಚ್ ಮಾಡಲಿಕ್ಕೆ PSLV ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲನ್ನು ಬಳಸಲಿದ್ದಾರೆ. ಎಸ್, ಸೊ ಏನು ಇವಾಗ ಈ ಎರಡೂ ಸ್ಯಾಟಲೈಟ್ಗಳನ್ನ ಕಕ್ಷೆಯಲ್ಲಿ ಸೇರಿಸಲಾಗತ್ತೆ. ಈ ಕಕ್ಷೆಯ ಸಂದರ್ಭದಲ್ಲಿ ಏನು ಡಾಕಿಂಗ್ ಮತ್ತು ಅನ್ಡಾಕಿಂಗನ್ನು ಪ್ರದರ್ಶಿಸಲಿಕ್ಕೆ ಏನಾಗಿದೆ ಅಂತಂದರೆ ಈ ಒಂದು ಪ್ರೋಗ್ರಾಮ್ ಅನ್ನುವಂಥದ್ದು ಸಾಕ್ಷಿಯಾಗಲಿದೆ. ಹಾಗೆಯೇ ಈ ಒಂದು ಯೋಜನೆ ಏನಾದರೂ ಯಶಸ್ವಿ ಆದರೆ, ಈ ಒಂದು ಪ್ರಯೋಗದಲ್ಲಿ ಯಶಸ್ವಿ ಆದರೆ ಅದು ಏನಾಗುತ್ತೆ, ಭಾರತ ಈ ಒಂದು ಸಾಧನೆಯನ್ನು ಮಾಡಿದಂಥ 4ನೇ ದೇಶವಾಗಿ ಕಂಡು ಬರಲಿದೆ. ಸೊ ಈ ಹಿಂದೆ ಅಮೇರಿಕಾ, ರಷ್ಯಾ ಮತ್ತು ಚೀನಾ ಈ ವ್ಯವಸ್ಥೆಯನ್ನು ಈಗಾಗಲೇ ಏನು ಮಾಡಿದೆ ಅಂತಾರೆ ಅನುಷ್ಠಾನಕ್ಕೆ ತಂದಿರುವಂಥದ್ದು. ಹಾಗಿದ್ರೆ ಯಾಕೆ ಈ ಒಂದು ಯೋಜನೆಯನ್ನು ಮಾಡ್ತಾ ಇದ್ದಾರೆ, ಇದರಿಂದ ಆಗುವಂಥ ಪ್ರಯೋಜನ ಏನಂತಂದರೆ, ಸೊ ಏನು ಭಾರತ ಚಂದ್ರನಂಗಳಕ್ಕೆ ಮಾನವರನ್ನು ಕೂಡ ಕಳಿಸಲಿದೆ ಮುಂದಿನ ದಿನಗಳಲ್ಲಿ, ಹಾಗೆ ಚಂದ್ರನಿಂದ ಹಲವಾರು ಮಾದರಿಗಳನ್ನು ಕೂಡ ಅದನ್ನು ಭೂಮಿಗೆ ತರುವಂಥ ಕೆಲಸವನ್ನು ಮಾಡಲಿದೆ. ಹಾಗೆ ಭಾರತ ಈ ಭಾರತೀಯ ಅಂತರಿಕ್ಷ ನಿಲ್ದಾಣವನ್ನು ಕೂಡ ನಿರ್ಮಾಣವನ್ನು ಮಾಡಲಿದೆ. ಸೊ ಹೀಗಾಗಿ ಭವಿಷ್ಯದ ಈ ಒಂದು ಯೋಜನೆಗಳಿಗೆ ಈ ಒಂದು ತಂತ್ರಜ್ಞಾನ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಏನು ಈ ತಂತ್ರಜ್ಞಾನ ಇದೆ, ಸೊ ಇದು ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆಗಳಿಗೆ ನೆರವಾಗಲಿದೆ ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡು ಈ ಒಂದು ಪ್ರೋಗ್ರಾಮನ್ನು ಲಾಂಚನ್ನು ಮಾಡಿದ್ದಾರೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಯುನೈಟೆಡ್ ನೇಷನ್ಸ್ ಡಿಸ್ಎಂಗೇಜ್ಮೆಂಟ್ ಅಬ್ಸರ್ವರ್ ಫೋರ್ಸ್. ಎಸ್, ಸೊ ಇದು ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ, ಸೊ ಇತ್ತೀಚೆಗೆ UN ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸ್ ಪೇಡ್ ಟ್ರೈಬ್ಯೂಟ್ ಟು ಬ್ರಿಗೇಡಿಯರ್ ಅಮಿತಾಬ್ ಝಾ. ಸೊ ಏನಂತಂದ್ರೆ ಇಲ್ಲಿ ಇತ್ತೀಚೆಗೆ ಈ UN ಪೀಸ್ ಕೀಪಿಂಗ್ ಮಿಷನಲ್ಲಿ ಭಾರತದ ಈ ಅಮಿತ್ ಝಾ ಅವರು ಭಾಗವಹಿಸಿದರು. ಸೊ ಇವ್ರು ಏನಾಗಿದ್ದಾರೆ ಅಂತಂದರೆ ಇವಾಗ ಅದರಲ್ಲಿ ಮರಣವನ್ನು ಹೊಂದಿದ್ದಾರೆ. ಸೊ ಈ ಹಿನ್ನೆಲೆ ಅವರಿಗೆ ಆ ಗೌರವವನ್ನು ಕೂಡ ನೀಡಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಈ ಯುನೈಟೆಡ್ ನೇಷನ್ ಡಿಸ್ಎಂಗೇಜ್ಮೆಂಟ್ ಅಬ್ಸರ್ವರ್ ಫೋರ್ಸ್ ಬಗ್ಗೆ ಏನಿದು ಅಂತಂದರೆ, ಸೊ ಇಟ್ ಈಸ್ ಅ ಪೀಸ್ ಕೀಪಿಂಗ್ ಮಿಷನ್ ಅಂತ. ಸೊ ಇದನ್ನು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಅಂತಂದ್ರೆ, ಸೊ ಟು ಓವರ್ ಸಿ ದ ಇಂಪ್ಲಿಮೆಂಟೇಷನ್ ಆಫ್ ಎ ಕೀಸ್ ಫೈರ್. ಸೊ ಇವಾಗ ಯಾವುದೇ ದೇಶಗಳ ನಡುವೆ ಏನಾದರೂ ಯುದ್ಧ ನಡೆದಾಗ ಅವುಗಳ ನಡುವೆ ಈ ಕದನ ವಿರಾಮವನ್ನು ಜಾರಿಗೆ ತರ್ತಾರೆ. ಈ ಕದನ ವಿರಾಮವನ್ನು ಏನು ಜಾರಿಗೆ ತರ್ತಾರ ಆ ಒಂದು ಸಂದರ್ಭದಲ್ಲಿ ಈ ಯುನೈಟೆಡ್ ನೇಷನ್ ಏನು ಮಾಡುತ್ತೆ ಅಂದರೆ ಆ ಎರಡೂ ದೇಶಗಳ ಗಡಿಯಲ್ಲಿ ಈ ಶಾಂತಿ ಪಾಲನಾ ಪಡೆಗಳನ್ನು ನಿಯೋಜನೆ ಮಾಡುತ್ತೆ. ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಬರುತ್ತೆ. ಸೊ ಈ ಶಾಂತಿ ಪಾಲನಾ ಪಡೆಯಲ್ಲಿ ಇವಾಗ ಯಾರಿದ್ರು ಅಂತಂದರೆ ಈ ಅಮಿತ್ ಝಾ ಅವರು ಕೂಡ ಇದ್ದರು. ಅಂದರೆ ಇವಾಗ ಇತ್ತೀಚೆಗೆ ಈ ಇಸ್ರೇಲ್ ಮತ್ತು ಈ ಸಿರಿಯಾದ ನಡುವೆ ಏನು ಮಾಡಲಾಗಿರುತ್ತೆ ಅಂತಂದರೆ ಈ ಕೀಸ್ ಫೈರ್ ಅಗ್ರಿಮೆಂಟನ್ನು ತರಲಾಗಿತ್ತು. ಎಸ್, ಸೊ ಇದು ಈ ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ ಇವರು ಮರಣವನ್ನು ಹೊಂದಿದ್ದಾರೆ. ಎಸ್, ಸೊ ಇಲ್ಲಿ ಈ 1973ರಲ್ಲಿ ಈ ಇಸ್ರೇಲ್ ಮತ್ತು ಈ ಸಿರಿಯಾದ ನಡುವೆ ಏನಾಗುತ್ತೆ ಅಂದರೆ ವಾರ್ ಸ್ಟಾರ್ಟ್ ಆಗುತ್ತೆ, ಯೋಮ್ ಕಿಪ್ಪುರ್ ವಾರ್ ಅಂತ ಹೇಳಿ. ಎಸ್, ಸೊ ಇಲ್ಲಿ ಯೋಮ್ ಕಿಪ್ಪುರ್ ವಾರ್
ವಾಜ್ ಫಾಟ್ ಯಾರ್ಯಾರ ನಡುವೆ ನಡೆಯುತ್ತೆ ಅನ್ನುವಂಥದ್ದು. ಸೊ ಈಜಿಪ್ಟ್ ಮತ್ತು ಇಸ್ರೇಲ್ ನಡುವೆ ಈ ಸಿನಾಯ್ ಅನ್ನುವಂಥ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಇಸ್ರೇಲ್ ಮತ್ತು ಸಿರಿಯಾದ ನಡುವೆ ಈ ಗೋಲನ್ ಹೈಟ್ಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಯುದ್ಧಗಳು ನಡೆದಿರುತ್ತೆ. ಸೊ ಅದೇ ಯುದ್ಧ ಇವಾಗ ಇಲ್ಲಿಯವರೆಗೆ ಏನಾಗಿದೆ ಅಂದರೆ ಕಂಟಿನ್ಯೂ ಆಗಿದೆ. ಸೊ ಇವಾಗ ವಿಶ್ವಸಂಸ್ಥೆಯವರು ಅವರ ನಡುವೆ ಇವಾಗ ಕದನ ವಿರಾಮವನ್ನು ಘೋಷಣೆಯನ್ನು ಮಾಡಿದ್ದಾರೆ. ಸೊ ಈ ಕದನ ವಿರಾಮ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಅಥವಾ ಇಲ್ಲ ಅನ್ನುವಂಥದ್ದಕ್ಕೆ ಏನು ಮಾಡ್ತಾರೆ ಅಂತಂದರೆ ಚೆಕ್ ಮಾಡಲಿಕ್ಕೆ ಅವರು ಈ ಒಂದು ಭಾಗದಲ್ಲಿ ಅಂದರೆ ಗಡಿ ಭಾಗದಲ್ಲಿ ಏನು ಮಾಡಲಾಗತ್ತೆ ಈ ಒಂದು ಪೀಸ್ ಕೀಪಿಂಗ್ ಫೋರ್ಸ್ನಲ್ಲಿ ನಿಯೋಜನೆಯನ್ನು ಮಾಡಿರ್ತಾರೆ. ಎಸ್, ಸೊ ಇಲ್ಲಿ ಇಟ್ ಆಪರೇಟ್ಸ್ ಇನ್ ದ ಗೋಲನ್ ಹೈಟ್ಸ್ ರೀಜನ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಲಾಂಗ್ ಸ್ಟ್ಯಾಂಡಿಂಗ್ ಕಂಟೆನ್ಷನ್. ಸೊ ಏನಿವಾಗ ಈ ಒಂದು ಪೀಸ್ ಕೀಪಿಂಗ್ ಫೋರ್ಸ್ ಇದೆ ಅವರನ್ನು ಎಲ್ಲಿ ನಿಯೋಜನೆ ಮಾಡಲಾಗಿದೆ ಅಂತಂದರೆ ಈ ಗೋಲನ್ ಹೈಟ್ಸ್ನಲ್ಲಿ. ಸೊ ಈ ಒಂದು ಟಾಪಿಕ್ ವೆರಿ ಇಂಪಾರ್ಟೆಂಟ್. ಏನಕ್ಕಂತಂದ್ರೆ ಈ ಪ್ಲೇಸಸ್ ಇನ್ ನ್ಯೂಸ್ ಅಂತ ಬಂದಾಗ UPSCನಲ್ಲಿ ಹಲವಾರು ಕ್ವಶನ್ಗಳನ್ನ ಕೇಳಿದ್ದಾರೆ. ಸೊ ಗೋಲನ್ ಹೈಟ್ಸ್ ಬಗ್ಗೆನೂ ಕೂಡ UPSCಯಲ್ಲಿ ಈ ಹಿಂದೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎಸ್, ಸೊ ನಾವಿವಾಗ ಮ್ಯಾಪಿಂಗಲ್ಲಿ ನೋಡಬೇಕಾಗಿರ್ಬೇಕಂಥದ್ದು ಈ ಗೋಲನ್ ಹೈಟ್ಗಳ ಬಗ್ಗೆ. ಗೋಲನ್ ಹೈಟಲ್ಲಿ ಬರುತ್ತೆ ಅನ್ನುವಂಥದ್ದು. ಸೊ ಇದು ಪ್ರಸ್ತುತ ಇವಾಗ ಅಂಡರ್ ಇಸ್ರೇಲ್ ಕಂಟ್ರೋಲ್ನಲ್ಲಿ ಇದೆ, ಇಸ್ರೇಲ್ನ ಕಂಟ್ರೋಲ್ನಲ್ಲಿ ಇದೆ. ಎಸ್, ಸೊ ಗೋಲನ್ ಹೈಟ್ಸ್ ಬಗ್ಗೆ ನೋಡೋದಾದ್ರೆ ಇದರ ಒಂದು ಜಿಯೋಗ್ರಫಿಕಲ್ ಫೀಚರ್ಸ್ ಯಾವ ರೀತಿ ಇದೆ ಅಂತಂದ್ರೆ, ಸೊ ಇಲ್ಲಿ ರೀಸನ್ ಓವರ್ ಲುಕಿಂಗ್ ದಿ ಅಪ್ಪರ್ ಜೋರ್ಡಾನ್ ರಿವರ್ ವ್ಯಾಲೆ. ಸೊ ಇದು ವೆಸ್ಟ್ಗೆ ಅಪ್ಪರ್ ಒಂದು ಜೋರ್ಡಾನ್ ರಿವರ್ ಬರುತ್ತೆ, ಇದರ ಒಂದು ವೆಸ್ಟ್ಗೆ. ಹಾಗೆ ಇದರ ಗಡಿಗಳು, ಸೊ ಇದರ ಬಾರ್ಡರ್ನಲ್ಲಿ ಯಾವೆಲ್ಲ ಪ್ರದೇಶಗಳು ಬರುತ್ತೆ ಅಂತಂದ್ರೆ ವೆಸ್ಟ್ನಲ್ಲಿ ಜೋರ್ಡಾನ್ ರಿವರ್ ಇದೆ, ಹಾಗೆ ಸಿ ಆಫ್ ಗ್ಯಾಲಿಲಿ ಕೂಡ ಇದೆ. ಎಸ್, ಸೊ ಈ ಒಂದು ಮ್ಯಾಪಲ್ಲಿ ನೋಡ್ಬೋದು ಸಿ ಆಫ್ ಗ್ಯಾಲಿಲಿ ಇದೆ, ಹಾಗೆ ಜೋರ್ಡಾನ್ ರಿವರ್ ಇದೆ. ಸೊ ಹಿಯರ್ ಇದ್ದ ಗೋಲಾನ್ ಹೈಟ್ಸ್ ಇದೆ. ಸೊ ಇಲ್ಲಿ ಇಸ್ರೇಲ್ ಇದೆ, ಹಾಗೆ ಇಲ್ಲಿ ಒಂದು ಕಡೆ ಸಿರಿಯಾ ಕೂಡ ಇದೆ. ಸೊ ನಾರ್ತಲ್ಲಿ ಮೌಂಟ್ ಹರ್ಮನ್ ಅನ್ನುವಂಥದ್ದು ಇದೆ. ಸೊ ಇದರ ನಾರ್ತಲ್ಲಿ ಮೌಂಟ್ ಹರ್ಮನ್ ಅನ್ನುವಂಥದ್ದು ಇದೆ, ಹಾಗೆ ಈಸ್ಟಲ್ಲಿ ಸೀಸನಲ್ ವದಿ ಅಲ್ ರುಖಾದ್ ರಿವರ್ ಇದೆ, ಹಾಗೆ ಸೌತಲ್ಲಿ ಯರ್ಮುಕ್ ಅನ್ನುವಂಥ ರಿವರ್ ಫ್ಲೋ ಆಗತ್ತೆ. ಸೊ ಇದರ ಹಿಸ್ಟಾರಿಕಲ್ ಒಂದು ಕಂಟೆಕ್ಸ್ಟನ್ನು ನೋಡೋದಾದ್ರೆ, ಸೊ ಈ ಹಿಂದೆ ಏನಿವಾಗ ಪ್ರಸ್ತುತ ಇದು ಈ ಇಸ್ರೇಲ್ ಕಂಟ್ರೋಲಲ್ಲಿ ಇರುವಂಥ ಈ ಒಂದು ಗೋಲನ್ ಹೈಟ್ಸ್ ಈ ಹಿಂದೆ ಇದು ಈ ಸಿರಿಯಾದ ಕಂಟ್ರೋಲಲ್ಲಿ ಇತ್ತು. ಅಂದರೆ ಏನು ಸಿರಿಯಾ ಮತ್ತು ಈ ಒಂದು ಇಸ್ರೇಲ್ ನಡುವೆ ಯುದ್ಧ ಆಗತ್ತೆ, 6 ದಿನಗಳ ಯುದ್ಧ 1967ರಲ್ಲಿ. ಈ ಯುದ್ಧದಲ್ಲಿ ಏನು ಮಾಡುತ್ತೆ ಅಂದರೆ ಇಸ್ರೇಲ್ ಈ ಸಿರಿಯಾದಿಂದ ಏನು ಮಾಡುತ್ತೆ ಈ ಒಂದು ಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತೆ. ಎಸ್, ಸೊ ಈ ಹಿಂದೆ UPSCಯ ಒಂದು 2015ರಲ್ಲಿ ಈ ಗೋಲನ್ ಹೈಟ್ ಕುರಿತು ಒಂದು ಕ್ವಶನ್ನ ಕೇಳಿದರು. ಅಂದರೆ ಈ ಗೋಲನ್ ಹೈಟ್ ಅನ್ನುವಂಥದ್ದು ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂತ. ಸೊ ಇದು ಮಿಡಲ್ ಈಸ್ಟ್ನಲ್ಲಿ ಕಂಡುಬರುತ್ತೆ. ಸೊ ಇದರರ್ಥ ನಾವು ತಿಳ್ಕೊಬೇಕಾಗಿರುವಂಥದ್ದು ಮಿಡಲ್ ಈಸ್ಟ್ನಲ್ಲಿ ಯಾವೆಲ್ಲ ದೇಶಗಳು ಬರುತ್ತೆ ಅಂತ. ಸೊ ಇದರಲ್ಲಿ ಸಿರಿಯಾ ಬರುತ್ತೆ, ಇಸ್ರೇಲ್ ಬರುತ್ತೆ, ಈಜಿಪ್ಟ್, ಸೊ ಇವೆಲ್ಲವೂ ಕೂಡ. ಸೊ ಹೀಗಾಗಿ ಈ ಸಿರಿಯಾ ಮತ್ತು ಇಸ್ರೇಲ್ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟ್ ಝೋನ್ ಆಗಿ ಈ ಒಂದು ಗೋಲನ್ ಹೈಟ್ಸ್ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಬಾಲ್ಡ್ ಈಗಲ್. ಸೊ ಈ ಒಂದು ಟಾಪಿಕ್ ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ ಇತ್ತೀಚೆಗೆ ಅಮೇರಿಕಾದವರು ಈ ಒಂದು ಪಕ್ಷಿನ ತಮ್ಮ ರಾಷ್ಟ್ರೀಯ ಪಕ್ಷಿಯಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಟ್ ಈಸ್ ಅ ಬರ್ಡ್ ಆಫ್ ಪ್ರೇ ಪೌಂಡ್ ಇನ್ ನಾರ್ತ್ ಅಮೇರಿಕಾ. ಸೊ ಇದು ನಾರ್ತ್ ಅಮೇರಿಕಾದಲ್ಲಿ ಕಂಡುಬರುವಂಥ ಒಂದು ಪಕ್ಷಿ ಆಗಿದೆ. ಸೊ ಈ ಥರ ಒಂದು ಹಂಚಿಕೆಯನ್ನು ನೋಡೋದಾದರೆ ಇಟ್ ಇಸ್ ದ ಓನ್ಲಿ ಈಗಲ್ ಸೊ ಇಲ್ಲಿ ನೇಟಿವ್ ಟು ನಾರ್ತ್ ಅಮೇರಿಕಾಗೆ ಮಾತ್ರ ಸ್ಥಳೀಯವಾಗಿರುವಂಥ ಒಂದು ಪಕ್ಷಿ ಆಗಿದೆ. ಎಸ್, ಸೊ ಇದರ ಒಂದು ಆವಾಸ ಸ್ಥಾನಗಳು ಎಲ್ಲಿ ಕಂಡು ಬರುತ್ತೆ ಅಂದರೆ ಇಟ್ ಇಸ್ ಎ ಕಾಮನ್ ಇನ್ ಇನ್ಲ್ಯಾಂಡ್ ಅಲಾಂಗ್ ರಿವರ್ ಮತ್ತು ಲೇಕ್ ಮತ್ತು ನದಿಗಳಿಗೆ ಹೊಂದಿಕೊಂಡಂತೆ ಇವುಗಳು ಕಂಡುಬರುತ್ತೆ. ಎಸ್, ಸೊ ಇದರ ಒಂದು ಕನ್ಸರ್ವೇಷನ್ ಸ್ಟೇಟಸನ್ನು ನೋಡೋದಾದರೆ ಸೊ ಇದು ಲೀಸ್ಟ್ ಕನ್ಸರ್ನ್ ಅಂದರೆ ಕಡಿಮೆ ಅಪಾಯಕ್ಕೆ ಒಳಗಾಗಿರುವಂಥ ಒಂದು ಪಕ್ಷಿಯಾಗಿ ಕಂಡುಬರುತ್ತೆ. ಹಾಗೆ ಇದರ ಒಂದು ಅಪಿಯರೆನ್ಸ್ ಯಾವ ರೀತಿ ಇರುತ್ತೆ ಅಂದರೆ ಇದು ಡಾರ್ಕ್ ಬ್ರೌನ್ ಕಲರಲ್ಲಿ ಇರುತ್ತೆ. ಹಾಗೆ ಇದರ ಒಂದು ಸಂತಾನೋತ್ಪತ್ತಿ ಯಾವ ರೀತಿ ಆಗುತ್ತೆ ಅಂದರೆ ಮೋನೋಗ್ಯಾಮಸ್ ಮೇಟಿಂಗ್ ಸಿಸ್ಟಮ್, ಅಂದರೆ ಸೊ ಏಕಪತ್ನಿತ್ವ ಅನ್ನುವಂಥದ್ದು ಇರುತ್ತೆ. ಒಂದೇ ಪಕ್ಷಿಯೊಂದಿಗೆ ಏನಾಗುತ್ತೆ ಅಂದರೆ ಅದು ಮೇಟಿಂಗ್ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ ಮಧ್ಯಪ್ರದೇಶ್ ಟು ಟ್ರಾನ್ಸ್ಲೋಕೇಟ್ 15 ಟೈಗರ್ಸ್ ಟು ಛತ್ತೀಸ್ಗಢ, ರಾಜಸ್ಥಾನ್ ಆ್ಯಂಡ್ ಒಡಿಶಾ. ಸೊ ಇಲ್ಲಿ ಮಧ್ಯಪ್ರದೇಶದಿಂದ ಏನು ಮಾಡಿದ್ದಾರೆ ಅಂತಂದರೆ ಛತ್ತೀಸ್ಗಢ, ರಾಜಸ್ಥಾನ್ ಮತ್ತು ಒಡಿಶಾದ ಈ 3 ರಾಜ್ಯಗಳಿಗೆ ಮಧ್ಯಪ್ರದೇಶದಿಂದ 15 ಹುಲಿಗಳನ್ನ ಈ ಪ್ರದೇಶಗಳಿಗೆ ಸ್ಥಳಾಂತರವನ್ನು ಮಾಡಿದ್ದಾರೆ. ಯಾಕೆ ಅಂತಂದರೆ ಮಧ್ಯಪ್ರದೇಶದಲ್ಲಿ ನೀವು ನೋಡ್ಬೋದು ಅತಿ ಹೆಚ್ಚಿನ ಹುಲಿಗಳು ಕಂಡುಬರುತ್ತೆ. ಸೊ ನಂತರದಲ್ಲಿ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಎಸ್, ಹಾಗಿದ್ರೆ ಯಾವ ಒಂದು ಯೋಜನೆ ಅಡಿಯಲ್ಲಿ ಈ ರೀತಿಯ ಒಂದು ಹುಲಿಗಳನ್ನು ವರ್ಗಾವಣೆಯನ್ನು ಮಾಡ್ತಾರೆ ಅನ್ನೋಂಥದ್ದು ನೋಡೋಣ. ಸೊ ಇಂಟರ್ ಸ್ಟೇಟ್ ಟೈಗರ್ ಟ್ರಾನ್ಸ್ಲೋಕೇಶನ್ ಪ್ರಾಜೆಕ್ಟ್. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಹುಲಿಗಳನ್ನು ಏನು ಮಾಡಲಾಗತ್ತೆ ಅಂದರೆ
ಸ್ಥಳಾಂತರವನ್ನು ಮಾಡಲಾಗುತ್ತೆ. ರೀಇಂಟ್ರೊಡಕ್ಷನ್ ಆಫ್ ಎ ಟೈಗರ್ ಪಾಪ್ಯುಲೇಷನ್ ಇನ್ ಆನ್ ಏರಿಯಾ ಒನ್ಸ್ ಪಾರ್ಟ್ ಆಫ್ ಇಟ್ಸ್ ಹಿಸ್ಟೋರಿಕಲ್ ರೇಂಜ್ ಬಟ್ ಫ್ರಮ್ ವಿಚ್ ಇಟ್ ಹ್ಯಾಸ್ ಬಿನ್ ಎಕ್ಸ್ಟಿರೆಪ್ಟೆಡ್ ಆರ್ ಬಿಕಮ್ ಎಕ್ಸ್ಟಿಂಕ್ಟ್. ಅಂದರೆ ಆ ಒಂದು ಪ್ರದೇಶ, ಯಾವ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಒಂದು ಹುಲಿಗಳಿರುತ್ತೆ, ಹಾಗೆ ಯಾವ ಇನ್ನೊಂದು ಪ್ರದೇಶದಲ್ಲಿ ಆ ಹುಲಿಗಳ ಸಂತತಿ ಅನ್ನೋದೊಂದು ನಾಶ ಕಡಿಮೆ ಆಗ್ತಾ ಇರುತ್ತೆ, ಆ ಒಂದು ಪ್ರದೇಶಗಳಿಗೆ ಏನು ಮಾಡ್ತಾರೆ, ಇಲ್ಲಿ ಹುಲಿಗಳನ್ನ ವರ್ಗಾವಣೆಯನ್ನು ಮಾಡ್ತಾರೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ದ ಫಸ್ಟ್ ಟೈಗರ್ ರೀಲೊಕೇಶನ್ ಪ್ರಾಜೆಕ್ಟ್ ವಾಸ್ ಇನಿಷಿಯೇಟೆಡ್ ಇನ್ 2018. ಸೊ ಈ ಒಂದು ಯೋಜನೆ ಭಾಗವಾಗಿ 2018ರಲ್ಲಿ ಈ ಒಂದು ಹುಲಿಗಳನ್ನ ವರ್ಗಾವಣೆಯನ್ನು ಮಾಡಲಾಗತ್ತೆ. ಸೊ ಅವುಗಳಲ್ಲಿ ಫ್ರಾಮ್ ಕನ್ಹಾ ಟೈಗರ್ ರಿಸರ್ವ್ ಆ್ಯಂಡ್ ಬಂದ್ವಾ ಘರ್ ವರ್ ಲೊಕೇಟೆಡ್ ಟು ಸತ್ಕೋಸುವಾ ಟೈಗರ್ ರಿಸರ್ವ್ ಇನ್ ಒಡಿಶಾ. ಅಂದ್ರೆ ಈ ಎರಡೂ ಟೈಗರ್ ರಿಸರ್ವ್ಗಳು, ಕನ್ಹಾ ಮತ್ತು ಈ ಬಂದ್ವಾಗರ್ ಟೈಗರ್ ರಿಸರ್ವ್ಗಳು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಈ ಮಧ್ಯಪ್ರದೇಶದಿಂದ ಈ ಒಡಿಶಾದಲ್ಲಿರುವಂಥ ಸತ್ಕೋಸಿಯಾ ಟೈಗರ್ ರಿಸರ್ವ್ಗೆ ಏನು ಮಾಡಲಾಗತ್ತೆ, ಅವುಗಳನ್ನ ರೀಲೊಕೇಟ್ ಮಾಡಲಾಗತ್ತೆ. ಸೊ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಈಸ್ ಅ ಕೀ ಫ್ಯಾಸಿಲಿಟಿಂಗ್ ಸಚ್ ಪ್ರಾಜೆಕ್ಟ್. ಸೊ ಇದಕ್ಕೆ ಇಲ್ಲಿ ಯಾರು ಸಹಕಾರವನ್ನು ನೀಡ್ತಾ ಇದ್ದಾರೆ ಅಂತಂದರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದವರು ಇದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.